ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಿಮಗೆಲ್ಲ ಆಗಲೇ 2 ದಿನಗಳ ಹಿಂದೆ ತಿಳಿದಿರಬೇಕು. ಚಂದ್ರಚೂಡ್ ಅವ್ರದ್ದು ನಮ್ಮ KVN ಪ್ರೊಡಕ್ಷನ್ ಅವರು ಮತ್ತು ಹಲವು ನಿರ್ಮಾಪಕರು ನಮ್ಮ ಸಂಘಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದರು. ಆ ಕಂಪ್ಲೇಂಟ್ ಮುಖಾಂತರ ನಾವು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದು. ಅದಾದ ನಂತರ ನಿನ್ನೆ ಮಂಜು ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ ಅಂತಂದ್ಬಿಟ್ಟು ಈಗ ಮಂಜು ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಂಜು ಅವರು ಡೀಟೇಲ್ ಆಗಿ ತಿಳಿಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕೆಲವರಿಗೆ ಮಾತಾಡೋದು ಜಾಸ್ತಿ ಆಗ್ಬಿಟ್ಟಿದೆ. ಅದು ಅವ್ರ ಅಭ್ಯಾಸ ಇರಬೇಕು. ನಾವು ಮೊನ್ನೆ ವಾಣಿಜ್ಯ ಮಂಡಿಗೆ ನಿರ್ಮಾಪಕ ಸಂಘಕ್ಕೆ ನಿರ್ಮಾಪಕರ ಬಗ್ಗೆ ಮತ್ತು ಜನನಾಯಕ ಸಿನಿಮಾ ಬಗ್ಗೆ ಚಂದ್ರಚೂಡ್ ಚಂದ್ರ ಆಚಾರ್ ಇವರು ಅಗೌರವ ಮಾತಾಡಿದರು. ಕಾಂಡಮ್ಸ್ ಇಂದ ಇದನ್ನು ಕೊಡ್ತಾರೆ, ಕಾಂಡಮ್ ಟು ಕಾಂಡಮ್ಸ್ ಕೊಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಇಡೀ ನಿರ್ಮಾಪಕರು ಯಾರು ಕೊಟ್ಟರು ಪಾಪ ತೊಂದರೆ ಇಲ್ಲ, ಕೇಳಿದ್ದಾರೆ ಯಾರು ಕೊಟ್ಟರು ನೋಡೋಣ ಹೇಳಿ ಅಂತ ಹೇಳಿದ್ರೆ ಅವರು ತಪ್ಪಿಸ್ಕೊಳ್ಳೋ ಬಾಧೆ ಮಾಡ್ತಾರೆ. ಅದಕ್ಕೆ ಇಡೀ ಉದ್ಯಮ ಚಿತ್ರೋದ್ಯಮವಾಗಿ ನಮ್ಮ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಲಾಟ್ ಮಾಡಿಸಿ ಅವ್ರ ಮೇಲೆ ಕ್ರಿಮಿನಲ್ ಕೇಸು ರಿಜಿಸ್ಟರ್ ಮಾಡಿದ್ದಾರೆ. ಇಷ್ಟ ಆಗಿದೆ. ತದನಂತರ ಅವತ್ತೆಲ್ಲ ಮಾಧ್ಯಮದವ್ರು ಇದ್ದಾಗ ನನ್ನನ್ನು ಪಾಪ ಕೆಲವು ಮಾಧ್ಯಮದವ್ರು ಕೇಳಿದ್ರು, ಏನು ಸರ್ ಇದಕ್ಕೆ ಅದು ಆ ವಿಷಯದಲ್ಲಿ ಆ ಥರ ಹೇಳಿದ ತಪ್ಪು. ಸಿನಿಮಾ ಅನ್ನೋದೇನು ಅವ್ನು ಗೊತ್ತಿದೆ, ಸಿನಿಮಾ ಬಂಡವಾಳ ಹಾಕಿರೋದು ಗೊತ್ತಾಗುತ್ತೆ, ನಿರ್ಮಾಪಕ ಯಾರು, ದುಡ್ಡು ತಂದವನೇನೋ ಗೊತ್ತಿರುತ್ತೆ. ಸುಮ್ಮನೆ ಯಾವುದೋ ನೀನು ಕೂತ್ಕೊಂಡು ಗಾಳಿಲಿ ಗುಂಡಾಡ್ಸೋದು ಬೇಡ ಅಂತ ಹೇಳಿದಾಗ ಆಮೇಲೆ ಕೆಲವು ಮಾಧ್ಯಮದವ್ರು ನನ್ನನ್ನು ಕೇಳಿದ್ರು, ಸರ್ ಇದ್ರ ಬಗ್ಗೆ ಸುದೀಪ್ ಅವ್ರ ಜೊತೆಲಿ ಅವ್ರು ಹೇಳಬಾರ್ದ ಅಂತ ಕೇಳಿದ್ರು. ನಾನು ಹೇಳಿದೆ ಪಾಪ ಅವ್ರಿಗೆ ವಿಷಯ ಗೊತ್ತಿದೆಯೋ ಗೊತ್ತಿರೋ ಅವ್ರಿಗೆ ಈ ಥರ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ, ಅವ್ರು ಉಗಿತಾರೆ. ನಮಗೆ ಗೊತ್ತಿರೋ ಅವ್ರಿಗೆ ಈ ವಿಷಯ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿದ್ರೆ ಈ ಥರದ ವಿಷಯದ ಹೇಳಲ್ಲ ಅಂತ. ಅದಕ್ಕೆ ಸುದೀಪ್ ವಿಷಯ ತಗೊಂಡು ನಾನು ಮಾತು ಹೇಳಿದೆ, ಸುದೀಪ್ ಅವ್ರಿಗೆ ಗೊತ್ತಿರಲ್ಲ ಅಂತ. ಅದನ್ನು ಸುದೀಪ್ ಅವರಿಗೆ ನನ್ನನ್ನು ತಿಳಿಸಿಬಿಟ್ಟಿದ್ದೀರಾ ಅಂತ ಇವನು ನನ್ನನ್ನು ಏನಂದರೆ ಕೊಬ್ಬರಿ ಮಂಜ, ಕೋಕೋನಟ್ ಮಂಜ ಅಂತ ಇವನು ಈ ರೀತಿ ನನ್ನನ್ನು ನಿನ್ನ ಬಿಡಲ್ಲ, ನನ್ನ ಜೀವನ ಇರೋ ಗಂಟ ಬಿಡಲ್ಲ ಅಂತೇನು ಅಂದಿದ್ದಾನೆ. ಪಾಪ ಇರಲಿ, ಅವನು ಅಂದಿದ್ದಾನೆ. ಅವನು ಬುದ್ಧಿವಂತ, ಬುದ್ಧಿಜೀವಿ, ನಾನು ಜ್ಞಾನಿ, ನಾನು ವಿದ್ಯಾವಂತ ಹೋರಾಟಗಾರ ಇವೆಲ್ಲ ಮಾತಾಡ್ತಾನೆ. ಅವ್ನು ಮಾತಾಡೋ ಕಲ್ಚರ್ ಗೊತ್ತಿಲ್ಲ. ಅವನು ಏನು ನನ್ನ ಬಿಡಲ್ಲ, ನಾನು ಸ್ಮಗ್ಲರ್, ಇಲ್ಲ ನಾನು ಗಾಂಜಾ ಮಾಡ್ತೀನ, ಇಲ್ಲ ನಾನು ಬೇರೆ ಮಾಡ್ತೀನ, ಇಲ್ಲ ಬೇರೆಯವ್ರ ಥರ ನಾನು ಬೇರೆ ಪಿಂಪ್ ಕೆಲಸ ಮಾಡ್ತಿದ್ದ. ಕೆ ಮಂಜು ಅಂತ ಅವ್ನಿಗೆ ಏನು ಗೊತ್ತೈತೆ? ಕೆ ಮಂಜು ಇತಿಹಾಸ ಐತೆ. 55 ಸಿನಿಮಾ ಮಾಡಿದ್ದೀನಿ, ಸುಮಾರು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, ಕೋಟ್ಯಾಂತರ ರೂಪಾಯಿ ಸಿನಿಮಾ ಕಳೆದಿದ್ದೀನಿ. ಅದು ನನ್ನ ವೃತ್ತಿ, ಇದು ನನ್ನ ದೇವರಿದ್ದಂಗೆ. ನಾವಿಲ್ಲಿ ಬಂದವರು ಪೂಜೆ ಮಾಡ್ತೀವಿ, ಪವಿತ್ರವಾಗಿದೆ ನಮ್ಮ ದೇವಸ್ಥಾನ ಥರ. ಸಿನಿಮಾನ ನಾವು ಗೌರವಿಸ್ತೀವಿ, ಅದು ನಮ್ಮ ವೃತ್ತಿ. ಯಾರೇ ಬರಲಿ ಇಲ್ಲಿ ಇದು ಬರಬೇಕು ಅಂದರೆ ಎಲ್ಲರಿಗೂ ಯೋಗ ಇಲ್ಲ. ತುಂಬ ಜನ ಇದ್ದಾರೆ, ತುಂಬ ಜನ ಬರ್ತಾರೆ. ನಾವು ನಿರ್ಮಾಪಕ ಉಳ್ಕೋಬೇಕು, ನಿರ್ಮಾಪಕ ಶಿಸ್ತು ಕಲಿಸ್ಬೇಕು ಅಂತ ಒಂದು ಅಸೋಸಿಯೇಷನ್ ಇದೆ. ಸುಮ್ಮನೆ ಎಲ್ಲ ಇಲ್ಲಿ ಆದಿಲೋಗೋ ತೀಟೆ ತೀರೋನಿಗೆಲ್ಲ ಮಾತಾಡೋಕ್ಕಲ್ಲ ಇರೋದು. ಆಮೇಲೆ ಅವನ ಇಂಡಸ್ಟ್ರಿ ಸಾಧನೆ ಇದೆ, ಯಾವ ಕತೆ ಬರ್ತಿದ್ದಾನೆ, ಯಾರಿಗೆ ಕತೆ ಕೊಟ್ಟಿದ್ದಾನೆ, ಯಾವ ಆಕ್ಟ್ ಮಾಡಿದೆ, ಇವನು ಎಷ್ಟು ಬ್ಲ್ಯಾಕ್ ಮೇಲ್ ಮಾಡೋನೆ. ಸುಮಾರು ಇದು ಬಂದಾಗ ನನಗೆ ಎಷ್ಟು ಜನ ಫೋನ್ ಮಾಡೋರು ಗೊತ್ತಾ, ಸರ್ ಅವ್ನು ಹಿಂಗಿದೆ, ಫ್ಯಾಮಿಲಿಗಳ್ದಿದೆ, ಆಮೇಲೆ ಇದೆಲ್ಲ ಹೇಳಿದೆ. ನಾನು ಹೇಳಿದೆ ಅವ್ನು ವೈಯಕ್ತಿಕ ವಚನ ನನಗೆ ಬೇಕಾಗಿಲ್ಲ. ಅವ್ನು ಪರ್ಸ್ನಲ್ ಏನಾರು ಮಾಡ್ಕೊಳ್ಳಿ, ಅವ್ನು ಇಷ್ಟ ಯಾರನ್ನಾರು ಕರ್ಕೊಂಡು ಹೋಗಲಿ, ಅವ್ನು ಏನು ಕಾಂಡ ಮಾಡೋ ಸಪ್ಲೈ, ಅದು ಅವ್ನು ಇಷ್ಟ, ನನಗೆ ಸಂಬಂಧ ಇಲ್ಲ. ನಾನು ಯಾಕೆ ಮಾತಾಡಬೇಕು? ನನ್ನ ಚಿತ್ರೋದ್ಯಮ ನನ್ನ ಮನೆ. ನಾನು ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಉಪಾಧ್ಯಕ್ಷ ನಮಗೆ ಗೆಲ್ಲಿಸಿದರೆ ಆಯ್ಕೆ ಮಾಡಿದೆ. ನಿರ್ಮಾಪಕ ಕಷ್ಟ ಸುಖ ನನ್ನ ಕರ್ತವ್ಯ. ಅದರಿಂದ ಯಾರೇ ಆಗಲಿ ಈ ವಿಷಯದಲ್ಲಿ ಚಿತ್ರರಂಗದ ಬಗ್ಗೆ ಆಗಲಿ ಅಗೌರವ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಆಮೇಲೆ ಕೆ ಮಂಜು ಅಂತ ನನಗೆ ಗೊತ್ತು. ನನ್ನ ಮಕ್ಳಿಗೆ ಒಳ್ಳೆ ತಂದೆ, ನಮ್ಮ ಬಂಧುಗಳಿಗೆ ಒಳ್ಳೆ ಕೆ ಮಂಜು ರಿಲೇಷನ್, ಚಿತ್ರೋದ್ಯಮಕ್ಕೆ ಒಳ್ಳೆ ನಿರ್ಮಾಪಕ. ಅವನು ಇತಿಹಾಸ ತಗೊಳ್ಳಿ, ವಾಟ್ ಈಸ್ ಸಿ, ಅದು ಅವನು ವೈಯಕ್ತಿಕ, ನಾವು ಕೇಳೋಕೆ ಹೋಗಲ್ಲ. ಆಮೇಲೆ ನಾವು ಅದೇನಾರು ಅವನ ಬಗ್ಗೆ ಹಗುರವಾಗಿ ಅವನು ಪರ್ಸನಲ್ ಮಾತಾಡಿದರೆ ಯಾಕಪ್ಪ ನಾವು ಪರ್ಸನಲ್ ಮಾತಾಡೋದು ಕೇಳ್ಬೋದು, ತಪ್ಪೇನಿಲ್ಲ. ನಾವು ಮಾತಾಡೋದು ನಮಗೆ ಬೇಕಿಲ್ಲದ ವಿಷಯ. ನಮ್ಮ ಚಿತ್ರೋದ್ಯಮದ ಬಗ್ಗೆ ನಾವು ಸಿನಿಮಾ ಬಗ್ಗೆ ಮಾತಾಡಿದೆ. ಅದು ಯಾರು ಕೊಟ್ಟರು ತೋರ್ಸಪ್ಪ ತಿರ್ತಪ್ಪ, ನೀನು ಬುದ್ಧಿವಂತ ಆಗ್ಬಿಟ್ಟು ನನಗೆಲ್ಲ ಗೊತ್ತಿದೆ, ನಾಲೆಜ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾನು ಫೋನ್ ಮಾಡಿ ಅವ್ನು ನನ್ನ ಗೆಳೆಯ, ಕರೆಕ್ಟು ಫ್ರೆಂಡ್ ಆಗಿದ್ದ, ಗೆಳೆಯಾಗಿದ್ದ, ಕತೆ ಮಾಡು ಅಂತ ಹೇಳಿದೆ. ಆಮೇಲೆ ನೀನು ಕತೆ ಫ್ರೆಂಡು ಅಂತ ತಕ್ಷಣ ನೀನು ಕಂಡಮ್ ಕೊಡ್ತಾ ಬಿಡಿದ್ರು ಅಂತ ಕತೆ ಹುಚ್ಚುನಾಗಿ ಕಚ್ಚೈತಾ? ಕೊಟ್ಟಿದ್ದು ದುಡ್ಡು ಹಾಕಿ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡು ಅವ್ನ ಪರಿಚಯ ಅವ್ನಿಗೆ ಇರ್ತದೆ. ಸಂಪಾದನೆ ಮಾಡಿದ್ರೆ ಕಳೆದಿರ್ತೀವಿ, ನಮ್ಮ ಮನೆ ಬರ. ಇವತ್ತು ಯಾವ ಪ್ರೊಡ್ಯೂಸರು ನಿನಗೆ ದುಡ್ಡು ತೊಗೊಂಡೋಗಿದ್ದಾರೆ ಅಂತ ಮನೆ ಬರ. ನಾವು ಯಾರು ಕೇಳಿದ್ವಿ? ನಿಮ್ಮ ಮನೆ ಯಾರು ಕೇಳಿದ್ವಾ? ನಮ್ಮ ಮನೆ ಯಾರು ಬಂದು ಸಿನಿಮಾ ಮಾಡಿ? ಇಲ್ಲ, ತಪ್ಪೇನಿಲ್ಲ. ನಾವು ಇನ್ನು ಮುಂದಕ್ಕೆ ಎಚ್ಚರಿಕೆಯಿಂದ ನಿರ್ಮಾಪಕ್ಕೆ
ಮೈಂಡ ಕ್ಲೀನಾಗಿ ಹೇಳ್ತಾ ಇದ್ವಿ. ಎಲ್ಲ ಹೊಸದು ಬಂದಂತವ್ರು ಕೆಲವು ಪಾಪ ಗೊತ್ತಿರಲ್ಲ, ಈ ರೀತಿ ಮಾಡಿ ಇಂಡಸ್ಟ್ರಿ ಹಾಳಾಗೋಗ್ತಾ ಇದೆ, ಬೇಡ ಈ ರೀತಿ ಮಾಡೋದು. ಅದು ನಮ್ಮ ನೇರವಾಗಿ ಎಚ್ಚರಿಕೊಂಡು ನಮ್ಮ ಧರ್ಮ. ನಾವು ಯಾರಿಗಾರು ಬೇರೆ ಯಾರಿಗಾರು ಮೋಸ ಮಾಡಿದ್ದೀವ? ಟೆಕ್ನಿಷಿಯನ್ ಕಾಸು ಕೊಡಲ್ಲ, ಇವ್ನು ನೋಡೋಣ. ಟೆಕ್ನಿಷಿಯನ್ಗೆ ಅಟ್ಲೀಸ್ಟ್ 5 ಸಾವಿರ ಕೊಡ್ತಾರೆ, ಅಟ್ಲೀಸ್ಟ್ 2 ವಾರ 50 ಸಾವಿರ ಕೊಡ್ತಾರೆ, 25 ಸಾವಿರ ತೊಗೊಂಡೋಗಿರ್ತಾನಲ್ಲ. ನಿರ್ಮಾಪಕ 25 ರೂಪಾಯಿ ಬಂದಿರಲ್ಲ. ಪರಿಸ್ಥಿತಿ ಯಾವ ರೀತಿ ಇದೆ? ಆಮೇಲೆ ನಿನ್ನ ಕೊಡುಗೆ ಏನಿದೆ? ಮಾತಾಡೋ ಹಕ್ಕಿದೆ ಅಂತ ನೀನು ಮಾಡ್ಬೋದ? ಆಮೇಲೆ ನಾವು ಪತ್ರಕರ್ತರ ಸಂಘಕ್ಕೆ ಹೇಳಿದ್ವಿ, ದಯವಿಟ್ಟು ಈ ಥರದವ್ರನ್ನ ಇಟ್ಕೊಂಡ್ರೆ ನಾವು ಚಿತ್ರರಂಗ ಇನ್ನು ಮುಂದಕ್ಕೆ ನಮ್ಮ ಸಹಕಾರ ಕಡಿಮೆ ಆಗುತ್ತೆ. ನಾವು ಯಾರಿಗೂ ನಿಮ್ಮ ಬಾಯ್ಕಾಟು ಇದು ನಾವು ಹೇಳಲ್ಲ, ನಾವು ಅಸಹಕತೆ ತೋರಿಸ್ತೀವಿ, ನಮಗೆ ಬೇಕಾಗಿಲ್ಲ. ನಮಗೆ ಚಿತ್ರೋದ್ಯಮ ಬೆಳಿಬೇಕು, ನಾವೆಲ್ಲ ಒಂದು ಲಿಂಕು, ಒಂದು ಫ್ಯಾಮಿಲಿ ನಾವು ಗೌರವ ಕೊಡೋದು. ಅದನ್ನು ಬಿಟ್ಬಿಟ್ಟು ಅವನು ಹೇಳ್ದ ಇನ್ನು ಹೇಳ್ದ, ಆಮೇಲೆ ನಮ್ಮ ಮಾಧ್ಯಮರು ಕೇಳೋ ಪ್ರಶ್ನೆ ಉತ್ತರ ಕೊಡಬಾರ್ದ? ಅವ್ರು ಪಾಪ ಏನು ಕೇಳಿದ? ಸುದೀಪ್ ಅವ್ರ ಜೊತೆಲಿರ್ತಾರೆ, ಸುದೀಪ್ ಹಿಂಗೆ ಮಾತಾಡಿ ಅವ್ರು ಹೇಳ್ಬೋದಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲಪ್ಪ, ಗೊತ್ತಿ ರೀತಿ ಮಾತಾಡೋಕೆ ಅವಕಾಶ ಕೊಡೋದು. ಪಾಪ ಅವರು ಪ್ರೊಡ್ಯೂಸರ್, ಸುದೀಪ್ ಅವ್ರು ಪ್ರೊಡ್ಯೂಸರ್ ಅಲ್ವಾ, ಅವ್ರ ನಾಟ ನಿರ್ದೇಶಕ ನಿರ್ಮಾಪಕರು, ಅವ್ರು ಗೊತ್ತಾರು ಸುಮ್ಮನೆ ಇರ್ತಾರ ಅಂತ ನಾನು ಹೇಳಿಬಿಟ್ರೆ ನಮ್ಗೆ ಸಂಬಂಧ ಇಲ್ಲ. ಅದ್ರ ತಪ್ಪೇನಿದೆ? ತಪ್ಪೇ ಇಲ್ಲ. ಅದಕ್ಕೆ ಇದನ್ನ ಆಮೇಲೆ ಅವನೇಂತಿಗೆ ಇದು ಮಾತಾಡ್ದ ಅಂದರೆ ಇದು ಸ್ಟ್ರಾಂಗ್ ಆಗ್ತದೆ. ಏನು ಅನ್ಕೊಂಡ್ಬಿಟ್ಟಿದ್ರು ಮೊದಲು ಏನೋ ಅಂದ್ರೆ ಗಾಳಿ ತರಿಸ್ಬಿಡ್ತಾರಂತ, ಇದು ದಿಕ್ಕು ತಪ್ಪಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದಾನೆ. ಆಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಎಲ್ಲಿದೆ? KVN ಸಂಸ್ಥೆಯವ್ರು ಕಂಪ್ಲೇಂಟ್ ಕೊಟ್ಟಿದ್ದು ವಾಣಿ ನಿರ್ಮಾಪಕ ಸಂಘಕ್ಕೆ. ನೀನು ಯಾರು ಫೋನ್ ಮಾಡೋದು? ನಿರ್ಮಾಪಕ ಸಂಘಕ್ಕೆ ಮಾತಾಡಬೇಕು, ಬಂದು ಹೇಳಬೇಕು, ತಪ್ಪು ಅದು ಕೂತ್ಕೊಂಡು ನೀನು ಯಾರಿಗೋ ಕೂತ್ಕೊಂಡು ಫೋನ್ ಮಾಡ್ಬಿಟ್ಟು ನಾನು ಅವ್ರಿಗೆ ಹೇಳ್ದೆ ಏನರ್ಥ? ಅದು ಹೇಳಿದ್ದಾನೆ. ಅವನೇನೋ ಪೇಜಲ್ಲಿ ನಾವು ಪೇಜ್ ಅದು ಓದಲ್ಲ ಬಿಡಿ, ನಮಗೆ ಅವನು ಓದೋಷ್ಟು ನಾವು ಆ ಕ್ಯಾಟಗಿರಿ ನಮಗಿಲ್ಲ. ನಮಗೆ ಯಾವುದೋ ಒಂದು ಗೌರವ ಇದೆ, ಅದರಿಂದ ನಾವು ಅದೆಲ್ಲ ಓದಕ್ಕೆ ಹೋಗಲ್ಲ. ಕ್ಯಾಟಗಿರಿ ಯಾರಿಗೆ ಹೇಳಬೇಕು? ಅಸೋಸಿಯೇಷನ್ ಬರಬೇಕು, ಸರ್ ಹಿಂಗಾಗಿದೆ, ಈ ರೀತಿ ಆಗಿದೆ, ಇದು ದಯವಿಟ್ಟು. ಆಮೇಲೆ ಅದನ್ನು ಬಿಟ್ಟು ನಾನು ಕನ್ನಡ ನಿರ್ಮಾಪಕರು ಹೇಳಿಲ್ಲ, ತಮಿಳು ನಿರ್ಮಾಪಕರು ಹೇಳಿದ್ದೀನಿ. ತಮಿಳು ನಿರ್ಮಾಪಕನೇ ಅಲ್ವಾ? ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ನಾವೆಲ್ಲ ಅಂತ ಯಾಕೆ ತಮಿಳು, ತೆಲುಗು, ಮಲಯಾಳಿ ಈ ಥರ ಬರ್ತದೆ? ನಾವು ನಾಡು ನುಡಿ ಭಾಷೆ ಹೋರಾಟಕ್ಕೆ ನಾವು ಯಾವತ್ತು ಕನ್ನಡಿಗರು, ಅದರಲ್ಲಿ ಎರಡನೇ ಮಾತಿಲ್ಲ. ನೀನೇ ನಾರಾಯಣ ಕೊಡ್ತಾರೆ, ಕನ್ನಡ ಕೊಡಾರಿದ್ದೆ ನೀನು. ಇನ್ನು ಅವ್ರುಗಳು ಅವ್ರನ್ನ ನಾವು ಕನಸು ಅಂತ ಹೇಳ್ತೀವಿ. ಅವ್ರ ಹೋರಾಟ ನೀರು ನಾಡು ನೋಡಿ ಪ್ರತಿಯೊಂದು ವಿಷಯದ ಕನ್ನಡಿಗ ನಮ್ಮ ಸಂಘ ಸಂಸ್ಥೆ ಓಡಾಡ್ತೇವೆ. ನಾವು ಸಿನಿಮಾದವ್ರ ಜೊತೆ ದಯವಿಟ್ಟು ಕೆಲವು ಟೈಮ್ ಹೋಗಿರಲ್ಲ. ಅವರು ಇವತ್ತು ನಮ್ಮ ಭಾಷೆ ಉಳಿತೈತೆ, ಕನ್ನಡ ಅವ್ರ ಸಂಘಗಳು. ನೀನು ಯಾವುದು ಹೋರಾಟಕ್ಕೆ ಹೋಗಿದ್ದೆ ಬನ್ನಿ, ನಾವು ಟೋಕನ್ ಹಾಕೊಂಡು ನೀನು ಎಲ್ಲಾರ್ಥವ ಹಾಕೊಂಡು ನೀನು ಎಲ್ಲಿ ಮಾತಾಡ್ತೀಯ? ಫಸ್ಟು ಅವಿವೇಕಿತನ ಮಾತು. ನೀನು ವಿದ್ಯಾವಂತ ಅಲ್ವಾ? ಬುದ್ಧಿ ಅವ್ನು ಹೇಳೋನೆ ಕೊಬ್ಬರಿ ಮಂಜುಂಗೆ ಕನ್ನಡ ಬರಲ್ಲ, ಅವ್ನಿಗೆ ಇಂಗ್ಲೀಷ್ ಬರಲ್ಲ, ನಾನೇನು ಮಾತಾಡಲಿ? ನಾನು ವಿದ್ಯಾವಂತ ಅಲ್ಲ. ವಿದ್ಯಾವಂತ ಆಗಿ ನಿನ್ನ ಪೆನ್ ತಗೊಂಡು ಯಾವುದೋ ಕೂತ್ಕೊಂಡು ಯಾರಿಗೋ ಯಾಮಾರಿಸ್ಬಿಟ್ಟು ಟಿಕೆಟ್ ತೊಗೊತಿದ್ದೆ, ಇದು ತೊಗೊತಿದ್ದೆ, ದುಡ್ಡು ಇಸ್ಕೊತಿದ್ದೆ. ನಾನು ವಿದ್ಯಾವಂತ ಅಲ್ಲ, ನಾನೊಬ್ಬ ರೈತನ ಮಗ. ನಾನು ಬೆಳೆ ಬಂದ ರಾದ್ದಾಗಿದ್ದು. ಇವತ್ತು ನನ್ನ ಭಗವಂತ ಮಾಡಿದ ರೈತರ ಮಗನ ಮಣ್ಣಿನ ಮಗನಿಂದ ಬಂದು ನಾನು ಇವತ್ತು ಎಲ್ಲಿದ್ದೀನಿ? ನಾನು ಎಲ್ಲಿದ್ದೀನಿ? ನನ್ನ ಭಗವಂತ ಅಲ್ಲಿ ಕೂಡ್ಸೋದು. ನಿನ್ನೆಲ್ಲಿಟ್ಟವನೇ? ವಿದ್ಯಾವಂತ ಬುದ್ಧಿವಂತ ನಾನು ಶೂರ ಧೀರ ಎಲ್ಲಿಟ್ಟವನೇ? ವಿವೇಕ ಇರಬೇಕು, ಅವಿವೇಕಿತರ ಮಾತಾಡಬಾರ್ದು. ನೀನು ಮಾತಾಡಿ ನಿನ್ಗೆ 100%. ಅವನು ಮ್ಯಾಡ್ ಅಂತೆ, ಅವ್ನು ಮ್ಯಾಡ, ನಾನು ವೆರಿ ಬ್ಯಾಡ್. ನಾನೇನು ಆರ್ಡಿನರಿ ಅಲ್ಲ. ಭಾಷಾ ಪಿಕ್ಚರ್ ನೋಡೋರ ಕೋಟಿಗೊಬ್ಬ ನೋಡೋಣ. ಕೆ ಮಂಜು ಹತ್ರ ಫ್ಲ್ಯಾಶ್ ಬ್ಯಾಕ್ ಐತೆ. ನಾನು ಒಂದೇ ಮಾತಿನ ವಿಷ್ಣುವರ್ಧನ್ ಚಿತ್ರರಂಗದ ಬಂದಾಗ ಕೈ ಬಾಯಿ ಕಚ್ಚೆ 3 ಚೆನ್ನಾಗಿರ್ಲಿ ಚಿನ್ನ, ಅದು ಚೆನ್ನಾಗಿ ನೀನು ಏನು ಬೇಕಾದ್ರೂ ಮಾಡಿದ್ರು. ಕೈ ಬಾಯಿ ಕಚ್ಚೆ 3 ಕರೆಕ್ಟ್ ಆಯ್ತು ನನ್ನ ಹತ್ರ. ನೀನು ಬೇಡ ಆದರೆ ಐ ಆಮ್ ನಾಟ್ ಆರ್ಡಿನರಿ, ಐ ಆಮ್ ಯುವರ್ ಡ್ಯಾಡ್. ನಾನಿನ್ನೂ ಒಂದೇ ಗೌರವ ಬೆಲೆ ತೂಕಕ್ಕಿದ್ದೀನಿ. ಇನ್ನು ಕೌಂಟ್ಗಿರಲ್ಲ, ನನಗೆ ಕೌಂಟ್ಗಿರಲ್ಲ. ಮಾತಾಡ್ಬೇಕಾದ್ರೆ ಎಚ್ಚರಿಕೆ ಇರಬೇಕು. ಯಾರಪ್ಪ ಮನೆ ಆಸ್ತಿ ಇಲ್ಲ ಕನ್ನಡ ಚಿತ್ರರಂಗ, ಯಾರಿಲ್ಲಿ ಬೆಗ್ಗರಿಲ್ಲ. ಎಲ್ಲರೂ ನಿರ್ಮಾಪಕರು, ಕಲಾವಿದರು, ಟೆಕ್ನಿಷಿಯನ್, ವಿ ಆರ್ ಆಲ್ ಇಂಡಸ್ಟ್ರಿ. ಹುಡುಗರ ಬಗ್ಗೆ ಯಾಕೆ ಮಾತಾಡೋದು ಪ್ರಶ್ನೆ? ಆಮೇಲೆ ನಾವು ಸಿನಿಮಾನದೇನು ಅನ್ಕೊಂಡು ನಾವು ಮಾಧ್ಯಮದವ್ರ ಹಬ್ಬ ಪತ್ರಕ್ಕೆ ಎಲ್ಲರೂ ಒಂದು ಮನೆ ಥರ ಇದ್ದೀವಿ. ಏನಾದರೂ ಕಷ್ಟ ಸುಖ ಮಾತಾಡ್ತೀವಿ. ಇಷ್ಟ ಬಂದಾಗ ಕೂತ್ಕೊಂಡು ನೀನು ಯಾವುದೋ ಕೂತ್ಕೊಂಡು ಮಾಡೋದು ಏನು ಅರ್ಥ ಅನ್ಕೊಂಡಿದ್ದೀವಿ. ಇವತ್ತೊಬ್ಬೊಬ್ಬ ನಿರ್ಮಾಪಕ ಇವತ್ತು ಇನ್ನು ಮುಂದಕ್ಕೆ ಯಾರೇ ಆಗಲಿ ಈ ರೀತಿ ಆಗಬಾರ್ದು ನಮ್ಮಮ್ಮೆಲ್ಲ ಆಸೆ. ಆಗಬಾರ್ದು. ಯಾಕೆಂದರೆ ಇವತ್ತು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಉಪ್ಪಾರಪೇಟೆಯಲ್ಲಿ FIR ಮಾಡಿದ್ದೀನಿ, ಅರೆಸ್ಟ್ ಮಾಡ್ತೀನಿ, ಡೆಫರ್ಮೇಷನ್ ಕೇಸ್ ಹಾಕ್ತೀನಿ 5 ಕೋಟಿ ಬಿಡಲ್ಲ. ಇನ್ನೂ 15 ಜನ ಪ್ರೊಡ್ಯೂಸರ್ ರೆಡಿ ಇದ್ದಾರೆ. 15 ಜನ ಪ್ರೊಡ್ಯೂಸರ್ ಕಂಪ್ಲೇಂಟ್ ರೆಡಿ ಮಾಡ್ತಾಯಿದ್ರೆ ಏಂತಕ್ಕೆ ನೀನು ಬೆಲೆ ಕೊಡ್ತೀವಿ? ಉಡ್ಸ್ಕೊಂಡಿದ್ಯಾ ನೀನು? ಯಾರಿಗೋ ಕೂತ್ಕೊಂಡು ಯಾರಿಗೋ ಫೋನ್, ಯಾರು ಇಲ್ಲಿ ಉದ್ಯಮದಲ್ಲಿ ಇಲ್ಲಿ ಯಾರು ದೊಡ್ಡವರಿಲ್ಲ.
ಯಾರೂ ದೊಡ್ಡವರಿಲ್ಲ. ಅಸೋಸಿಯೇಷನ್ ಇರ್ತದೆ, ಬರಬೇಕು, ಕ್ಲಾರಿಫಿಕೇಶನ್ ಕೊಡಬೇಕು, ಕಾನೂನು ಚೌಕಟ್ಟಿಂದ ಆಗುತ್ತೆ. ಅದು ಬಿಟ್ಟು ಇಲ್ಲದೆ ಇರೋದೆಲ್ಲ ಉಡಾಫೆಗಳು. ಆಮೇಲೆ ನಾನು ನಮ್ಮ ಲಾಯರ್ ಅಸೋಸಿಯೇಷನ್ಗೂ ಮಾತಾಡಿದ್ದೀನಿ, ದಯವಿಟ್ಟು ಈ ಥರದವ್ರಿಗೆ ಈ ಥರ ವಿಷಯದಲ್ಲಿ ಅಂದಾಗ ದಯವಿಟ್ಟು ಸಪೋರ್ಟ್ ಮಾಡಬೇಡಿ, ಈ ಥರ ಕೇಸ್ಗೆ ಯಾರು ದಯವಿಟ್ಟು ಮನವಿ ಮಾಡ್ತಿದ್ದೀನಿ. ಯಾಕೆಂದರೆ ಒಬ್ಬ ನಿರ್ಮಾಪಕ ಒಂದು ಸಂಸ್ಥೆನ, ಇಡೀ ಉದ್ಯಮನ ಕಾಂಡಾಮ್ಸ್ ಕೊಡ್ತಾರೆ. ನಮ್ಮನ್ನ ಜನ ಯಾವ ರೀತಿ ಹೇಳ್ತಾರೆ? ನಾವು ಇವತ್ತು ಯಾವ ಮಟ್ಟ ನಮ್ಮನ್ನು ಎಷ್ಟು ಸಿನಿಮಾ ಅಂದರೆ ಎಷ್ಟು ಗೌರವ ಇದೆ. ಇವತ್ತು ಎಂಥವ್ರು ಬಂದಿದ್ದಾರೆ, ಇವತ್ತು ನಮ್ಮ ಸಿನಿಮಾ ಯಾವ ಮಟ್ಟ ಬೆಳೀತಾ ಇದೆ. ಇಂಥದ್ರಿಂದ ಸಿನಿಮಾಗಳು ಹೋಗ್ತಾ ಇಲ್ಲ. ನೀನು ಮಾಡಿ ಸಿನಿಮಾ ಯಾವ್ದಾದ್ರು ಆಗಿದೆಯಪ್ಪ? ನೀನೊಂದು ಪಿಕ್ಚರ್ ಮಾಡಿದೆ ಬಾಲರಾಜ್ ಮಗಂದು, ಒಂದು ಸ್ವತ್ತೇ ಹೋದ ಪಾಪ. ಕರ್ಮ ಮಾತಾಡೋದು ಯಾರೇ ಆಗಲಿ, ನಾನಾಗಲಿ ಇನ್ನೊಬ್ಬ ಆಗಲಿ ಮಾತಾಡ್ಬೇಕಾರೆ ಮಂಜು ಕೊಬ್ಬರಿ ಮಂಜು ಏನು ಎದುರು ಮಾತಾಡ್ಬೇಕು. ನೀನು ದಯವಿಟ್ಟು ಮನೆ ಅಡ್ರೆಸ್ ಇದ್ರೆ ಪೊಲೀಸರು ಸ್ವಲ್ಪ ಹುಡುಕ್ತಾ ಇದ್ದೀವಿ, ಕೊಟ್ಟರೆ ತಾವೇನಾದ್ರು ಒಳ್ಳೇದಾಗುತ್ತೆ. ಆಮೇಲೆ ಯಾವುದೇ ಏನಾದ್ರು ಕೇಳಿದ್ರೆ ಒಂದು ಗೌರವ ಇರಬೇಕು. ಮಾತಾಡಬೇಕು ಅಂದರೆ ಆ ವಿಷಯ ತಪ್ಪಿಸಲು ತಮಿಳ್ ಸಿನಿಮಾದವ್ರಿಗೆ ಹೇಳ್ತೀಯ, ಅಲ್ಲಿ ಹೇಳ್ತೀಯ, ಏನು ಅಂದ್ಕೊಳ್ತಾರೆ, ಅದೆಲ್ಲ ಮಾತಾಡಬಾರ್ದು. ಅದರಿಂದ ನಾನು ಇವತ್ತಿಷ್ಟೇ ನಾನು ಕೇಳ್ಕೊಳ್ಳೋದಂದರೆ, ಮಾನವನಿಗೆ ಡಾಕ್ಯುಮೆಂಟ್ ಕೊಡ್ತೀನಿ, ಬಾರ್ ಕೌನ್ಸರ್ಗೆ ಹೇಳಿದ್ದೀನಿ, ಇನ್ನು ಮುಂದಕ್ಕೆ ನಾನು ಕೋಆಪ್ರೇಷನ್ ಕೊಡ್ತೀನಿ. ಚಿತ್ರರಂಗದಲ್ಲಿ ಅವ್ರು ಯಾವುದೇ ಕತೆ ಆಗಲಿ, ಕತೆಗೆ ಸಂಬಂಧಪಟ್ಟಂತೆ ಸೇರಿಸ್ಕೊಂಡ್ರೆ ನಮ್ಮ ನಿರ್ಮಾಪಕರಿಗೆ ನಾವು ಕೋಆಪ್ರೇಟ್ ಕೊಡ್ತೀವಿ. ಈ ಥರದ ನನ್ನ ವೈಯಕ್ತಿಕ ಅಲ್ಲ, ಇದು ವೈಯಕ್ತಿಕ ಅಲ್ಲ. ಅಪ್ಪ ನೀನು ಒಳ್ಳೆ ಬ್ರಿಲಿಯಂಟು, ತಪ್ಪೇನಿಲ್ಲ, ನೀನು ಬುದ್ಧಿವಂತ, ಬುದ್ಧಿ ಇದೆ, ಎಲ್ಲ ಥರ ಇದೆ, ಅದನ್ನು ಒಳ್ಳೇದಕ್ಕೆ ಉಪಯೋಗಿಸು. ಯಾಕೆ ನಾನು ಯಾವುದೋ ಒಂದು 2 ಸತಿ ಮಾಧ್ಯಮ ನೋಡಿ, ನಾನು ಇಷ್ಟು ಒಂದು ಇದ್ದೆ, ದಾದಾ ದತ್ತಿ ಇದ್ದೆ, ನನ್ನ ದಾದಾ ಅವ್ರೇನೋ ನನ್ನ ಬಗ್ಗೆ ಗೊತ್ತಿರೋದು. ದಿನಕ್ಕೆ 24 ಗಂಟೆ 12 ಗಂಟೆ ಜೊತೆಲಿ ಇದ್ದಿದ್ದು ಕೆ ಮಂಜು, 365 275 ದಿನ ಜೊತೆ ಇದ್ದಿದ್ದು ಕೆ ಮಂಜು. ನಾವು ಹೇಳ್ಕೊಂಡ ಅವ್ರು ಯಾರು, ಅವ್ರ ಜೊತೆ ಇವತ್ತು ನಾನು ಈ ಮಟ್ಟಕ್ಕೆ ಕಾರಣ ಈ ಒಂದು ನೀಟು ಗೌರವ ಎಲ್ಲ ಅವರಿಂದ ಕಲ್ತಿರೋದು ಎಲ್ಲ. ನಾನಿವತ್ತು ಈ ಮಟ್ಟದಲ್ಲಿ ಬೇರೆ ಥರ ಆಗ್ತೀನಿ. ಇವಾಗ ಯಾರು ನಮ್ಮ ಸ್ನೇಹಿತರೊಬ್ರು ಮಾತಾಡ್ತಿರಲ್ಲ, ಒಬ್ಬ ನಿರ್ಮಾಪಕರೇನು ನೀವೆಲ್ಲ ಮಾಧ್ಯಮದ ಮುಂದೆ ಮಾತಾಡೋದು ಆ ಥರ ಮಾತಾಡ್ತಿದ್ದೆ. ಅವ್ರು ಅವತ್ತು ಹೇಳಿದ್ರು, ಕೈ ಬಾಯಿ ಕಚ್ಚೆ ಕರೆಕ್ಟಾಗಿರಲಿ ರಾಜ, ಉದ್ಯಮದಲ್ಲಿ ತುಂಬ ಗೌರವ ಐತೆ, ಮುಂದಕ್ಕೆ ತುಂಬ ಬೆಳೆಯೋನು, ಸಮಾಜದಲ್ಲಿ ಒಳ್ಳೆ ಹೆಸರಿರಬೇಕು, ಸಮಾಜದಲ್ಲಿ ನೀನು ಬೆಳಿಬೇಕು, ಉತ್ತಮವಾಗಿರಬೇಕು, ಚಿತ್ರಕ್ಕೆ ನೀನು ಯಾವಾಗ ಸ್ವಂತ ಕಾಸೆ ಬೇಡ, ಬೇರೆ ಥರ ಯೋಚನೆ ಮಾಡಿದಾಗ ಅವತ್ತಿಂದ ಬಿಟ್ಬಿಡ್ತೀನಿ. ಅವ್ರ ಸೊತೆ 15-16 ವರ್ಷ ಆಯಿತು, ಅದಕ್ಕಿಂತ 15 ವರ್ಷ ಮುಂಚೆ ಸೇರ್ಕೊಂಡು ನಾನು ಇವತ್ತು ಆಲ್ರೆಡಿ 65 ಸೀನಿಯರ್ ಸಿಟಿಜನ್. ಮಾತಾಡಬೇಕಾದ್ರೆ ಚಿತ್ರರಂಗದ ಬಗ್ಗೆ ಏನಾಗಲಿ, ನೀನು ತಪ್ಪು ಮಾಡಿದೆ ಬಂದು ಕೇಳು, ಅದು ಉದ್ಯಮ ಏನು ಹೇಳ್ತೆ, ಅಸೋಸಿಯೇಟ್ ಕಾಮೆಂಟ್ ಮಾತಾಡೋಣ. ಈ ವಿಷಯ ಡೈವರ್ಟ್ ಮಾಡೋಕ್ಕೆ ಇನ್ನೊಂದು ಹೇಳ್ತೆ, ಇನ್ನೊಂದು ಏನು ಅದು ಅರ್ಥ? ಆಮೇಲೆ ನಿನ್ನ ಬಗ್ಗೆ ನಾವೇನಾರು ಅವತ್ತು ಒಂದು ಬಗ್ಗೆ ಕೆಟ್ಟದಾಗ ಮಾತಾಡ್ತೀವ, ಒಂದು ಮಾತು ಚಂದ್ರಚೂಡ ಏನು ಹೇಳಾಯ್ತಾ ಅದ್ರ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾವ ನಿನ್ನ ಹಿಸ್ಟ್ರಿ ಕೇಳಿದ್ರೆ ಅಸಹ್ಯ ಆಗುತ್ತೆ. ಅದು ನಿನ್ನ ವೈಯಕ್ತಿಕ, ನಮಗೆ ಬೇಕಾಗಿಲ್ಲ. ನಿನ್ನ ಪರ್ಸನಲ್ ನಾವ್ಯಾಕೆ ಕೇಳೋಣ? ಬೇಕಾಗಿಲ್ಲ, ನಮ್ಗೆ ಅಸೋಸಿಯೇಷನ್ ಸಂಬಂಧ ಇಲ್ಲ. ನಾವು ನಿರ್ಮಾಪಕರ ಕಷ್ಟಗಳಿಗೆ ಭಾಗಿಯಾಗಿರ್ಬೇಕು, ನಿರ್ಮಾಪಕರು ಅವರು ಯಾವ ರೀತಿ ಸಿನಿಮಾ ಮಾಡಬೇಕು, ಯಾವ ರೀತಿ ಚಿತ್ರೋದ್ಯಮ ಸೊತ್ತಾಗಿದೆ, ನವೆಂಬರಿಂದ 20 ಗಂಟೆ 200 ಕೋಟಿ ಲಾಸ್ ಆಗಿದೆ, ಯಾವ ರೀತಿ ನಿಲ್ಲಿಸಬೇಕು, ಸಿನಿಮಾ ಯಾವ ರೀತಿ ಮಾಡಬೇಕು, ಕಲಾವಿದರ ಜೊತೆ ಯಾವ ರೀತಿ ಸಹಕರಿಸಬೇಕು, ನಾವು ಪಾಪ ಕಾರ್ಮಿಕರ ಜೊತೆ ಯಾವ ರೀತಿ ಇರಬೇಕು, ಕಾರ್ಮಿಕರು ನಾವು ಸಂಬಳ ಕಮ್ಮಿ ಕಟ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ, ಎದಕ್ಕೆ ಒಳ್ಳೇದಾಗಿ ನಿರ್ಮಾಪಕರು ಇರ್ತಾರೆ, ಕಲಾವಿದರ ಹತ್ರ ಮಾತಾಡಿ ಯಾವ ರೀತಿ ಮಾಡೋದು. ನಾವಿದ್ರೆ ನೀವು ಕೂತ್ಕೊಂಡು ಎಲ್ಲ ಕೂತ್ಕೊಂಡು ಆಡ್ತೀಯಲ್ಲ, ತಪ್ಪಲ್ವಾ? ಇವತ್ತು ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ, ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ದೀನಿ, ಕೋರ್ಟನ್ನು ಆರ್ಡರ್ ತೊಗೊಂಡಿದ್ದೀನಿ, ಎಲ್ಲ ರೀತಿ ಮಾಡ್ತೀನಿ. ಇನ್ನು ಮುಂದಕ್ಕೆ ಯಾರೇ ಆಗಲಿ ಸಿನಿಮಾ ಬಗ್ಗೆ ಗೌರವ, ನೀವು ಮಾತಾಡಿ ನಿಮ್ಮ ಮಾತಿಗೆ ನಿಮಗೆಲ್ಲ ವಾಗ್ಸತೆ ಇದೆ, ತಪ್ಪೇನಿಲ್ಲ. ಯಾವ ರೀತಿ ಮಾತಾಡ್ತೀರಾ? ಆಮೇಲೆ ಹಗುರ ಮಾತಾಡಬೇಡಿ. ಒಬ್ಬ ನಿರ್ಮಾಪಕ ಇವತ್ತು ಚಿತ್ರರಂಗದಲ್ಲಿ ಎಲ್ಲ ಗೌರವ ತುಂಬ ಜಾಸ್ತಿ ಇದೆ, ಅದು ಕಳೆಯೋಕ್ಕೆ ಹೋಗಬೇಡಿ. ಇವತ್ತು ಕೋಟಿಗಟ್ಟಲೆ ಸಿನಿಮಾ ಮಾಡೋದು ತುಂಬ ಜನ ಬರ್ತಾ ಇದ್ದಾರೆ, ಅಂಥವ್ರಿಗೆ ಬೇರೆ ಥರ ಹೊರಗಡೆ ಹೋದರೆ ಸಿನಿಮಾ ಏನು ಸರ್ ಕಂಡ ಮೇಲೆ ಏನಾಯ್ತು ಅದು ಅಂತ ಉತ್ತರ ಹೇಳೋದು. ಯಾರೇ ಕೇಳಿದ್ರೆ ಹೊಸಬರು ಬಂದಾಗ ಸರ್ ಕಂಡಮ್ಸ್ ಎಲ್ಲ ಕೊಡ್ತಾರೆ ಅಂತ, ಹೌದಾ ಸರ್ ಹಿಂಗೆ ಅಂದಾಗ ಏನಾಗುತ್ತೆ ಹೇಳಿ. ಆಮೇಲೆ ನೀವು ಮಾಧ್ಯಮದವ್ರು ಕೇಳಿದಾಗ ನೀವು ಮಕ್ಕಳ ಮೇಲೆಲ್ಲ ಊದಂಗಿಲ್ಲ, ತಪ್ಪೇನಿಲ್ಲ. ಕೆ ಮಂಜು ಮಾತಾಡಲಿ, XYZ ಯಾರು ಮಾತಾಡೋದು ಹೇಳಬೇಕು, ಏನು ಸರ್ ಹಿಂಗೆ ಮಾತಾಡ್ತಾರೆ ಅಂತ. ಇದನ್ನು ದಯವಿಟ್ಟು ಮಾಧ್ಯಮದ ಮುಖಾಂತರ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅಸೋಸಿಯೇಷನ್ಗೆ ಮನವಿ ಮಾಡಿದ್ದೀನಿ, ನಾನು ಕಂಪ್ಲೇಂಟ್ ವಾಣಿಜ್ಯ ಮಂಡಳಿ ಕೂಡ ಇಲ್ಲಿ ಕೊಟ್ಟಿದ್ದೀನಿ, ನಾನು FIR ಹಾಕ್ತಿದ್ದೀನಿ. ಈ ವಿಷಯ ಇಲ್ಲೇ ನಿಲ್ಲಬಾರ್ದು ಯಾವ ಕಾರಣಕ್ಕೂ.
ಅವ್ನು ನಾನು ವೈಯಕ್ತಿಕ ನಾನೇನೋ ಮಾಡಿ ಪಾಪ ಅವ್ನ ಕೈಲಿ ಏನು ತಾಕತ್ತಿದೆ ಮಾಡಲಿ ತೊಂದರೆ ಇಲ್ಲ ಪಾಪ ಅವ್ನಿಗೆ ಶಕ್ತಿ ಇದೆ, ಅವ್ನ ಭುಜ ಬಲ ಇದೆ, ಅವ್ನಿಗೆ ಯಾರೋ ಹಣ ಬಲ ಇದೆ, ಯಾರೋ ರೂಢಿಗಳ ಬಲ ಇದೆ, ಯಾವ ಬಲ ಇರಲಿ ಪಾಪ ತೊಂದರೆ ಇಲ್ಲ. ನನಗೊಂದು ಬಲ ಇದೆ, ಭಗವಂತನ ಬಲ ಇದೆ. ನಾನು ಆ ಬಲ ನಂಬಿರೋದು, ಈ ಬಲ ನಂಬಿಲ್ಲ. ಅದರಿಂದ ಅವನೇ ಯಾರೋ ರೋಡಿಗಳು ಸಪೋರ್ಟ್ ಇದ್ದಂತೆ ಅವ್ರದ್ದು ಇರಲಿ ಪಾಪ, ಅವ್ರಿಗೆ ಅದಕ್ಕೆ ನಾವು ಅವಕ್ಕೆಲ್ಲ ಆಗಲ್ಲ. ನಾವು ಜಗ್ಗಲ್ಲ ಕುಗ್ಗಲ್ಲ, ಯಾರಿಗೂ ತಲೆ ತಗ್ಸಲ್ಲ. ನ್ಯಾಯ ನೀತಿ ಧರ್ಮಕ್ಕೆ ತಲೆ ಬಾಗೋದು. ನಾವು ಕಾನೂನು ಮೊರೆ ಹೋಗಿದ್ದೀವಿ, ಕಾನೂನು ಬಗ್ಗೆ ಗೌರವ ಇದೆ. ಆಮೇಲೆ ಒಂದು ಸಿನಿಮಾ ಬಗ್ಗೆ ಸೆನ್ಸರ್ ಬಗ್ಗೆ ಮಾತಾಡ್ತೀರಾ, ಸಿನಿಮಾ ನೋಡ್ಬೇಕಾದ್ರೆ ಸೆನ್ಸರ್ ನಿರ್ಮಾಪಕರು ಒಳಗೊಡಲ್ಲ. ಇವ್ರು ಯಾವ ರೀತಿ ಮಾಹಿತಿ ಬಂದರು, ತಮಿಳ್ ಇಂಡಸ್ಟ್ರಿಯಿಂದ ಅವ್ರಿಗೆ ಪರ್ಟಿಕ್ಯುಲರ್ ಮಾಹಿತಿ ಯಾವ ರೀತಿ ಕೊಟ್ಟರು. ಈಗ ನಿರ್ಮಾಪಕರಿಗೆ ಅವರು KVN ಸಂಸ್ಥೆಯವರು ಸುಮಾರು 100 ಕೋಟಿ ಡೆಪ್ರಮೇಷನ್ ಆಗ್ತಾರೆ. ಅವರು ಡೆಪ್ರಮೇಷನ್ ಆಗ್ತಾರೆ, ರೆಡಿ ಮಾಡ್ತಾರೆ. ಯಾವ ರೀತಿ ಅವರು ಬೇರೆ ಥರ ಅಲ್ಲ, ಯಾವ ರೀತಿ ಎಲ್ಲ ಬಲ್ಲ ಮಾಹಿತಿಗಳ ಪ್ರಕಾರ ನನಗೆ ಎಲ್ಲ ಮಾಹಿತಿ ಬಂದಿದೆ. ಸೆನ್ಸರ್ ನೋಡಿದ್ರು, ಆ ಸುಪ್ರೀಂ ಕೋರ್ಟ್ ಜಡ್ಜಿಂಗ್ ಪಾಪ ಕೋರ್ಟ್ ಜಡ್ಜಿಂಗ್ ಅಂದರು, ಏನು ಎಲ್ಲ ತುಂಬ ಚೆನ್ನಾಗಿ ಲಿಂಕ್ ಇಟ್ಟಿದ್ದಾರೆ. ಸ್ವಲ್ಪ ಬಾಯಿ ಚೆನ್ನಾಗಿದ್ದರೆ ಚೆನ್ನಾಗಿರ್ತದೆ ಅಂತ ಕಾಣ್ತು. ನೀನು ಎಲ್ಲೆಲ್ಲಿ ಕೆಲಸ ಮಾಡಿದೆ ನಿಜವಾಗ್ಲೂ ಹೇಳ. ನಾನು ಯಾರೋ ಒಂದು ಮನೆ ಇವತ್ತು ಅವತ್ತು ಫೋನ್ ಅವನಂತಾನೆ, ನಾನು ಫೋನ್ ಮಾಡುವುದು ಅವತ್ತು ಫೋನ್ ಮಾಡಿದೆ, ನಾನು ಫೋನ್ ನಂಬರ್ ಸಿಗಲಿಲ್ಲ. ಇವನು ಯಾರ ಹತ್ರ ಕೆಲಸ ಮಾಡ್ತೇನೆ, ಹಿರಿಯ ಸ್ನೇಹಿತರು, ನನ್ನ ಸ್ನೇಹಿತರು ಬಾಸ್ ಹತ್ರಕ್ಕೆ ಅವ್ರು ಫೋನ್ ಮಾಡಿದೆ. ಸ್ವಾಮಿ ನಿಮ್ಮ ಸ್ನೇಹಿತರಿಗೆ ಮಾಡೋರು ಒಂಚೂರು ಫೋನ್ ಮಾಡಿ ಕೇಳಿ ಹಿಂದೆ. ಅವರು ಅಷ್ಟೇ ಒಬ್ಬರು ಇದ್ದರು, ಅವ್ನಿಗೆ ಅರ್ಥ ಆಗಿರುತ್ತೆ. ಅವ್ರಿಗೂ ಫೋನ್ ಮಾಡಿದೆ, ಅಣ್ಣ ಹೇಳ್ತೀನಿ ನಾನು. ಆಮೇಲೆ ಎಲ್ಲ ಹೇಳ್ತಾರೆ, ಸರ್ ವಿಷಯ ಗೊತ್ತಾ ಸರ್ ಅಂದ್ರೆ ಏನಂದೆ, ಅವನೇನಾದ್ರು ನಿಮ್ಮ ಮನೆ ಹತ್ರ ಯಾರು ಇಟ್ಕೊಂಡು ಕರೆಕ್ಟಾಗಿ ಕ್ಲೋಸ್ ಆದರೆ ನಿಮ್ಮ ಫ್ಯಾಮಿಲಿಗಳು ಹಾಳಾಗುತ್ತೆ, ದಯವಿಟ್ಟು ಯಾರು ಇಟ್ಕೊಬಿಡಿದ್ರು. ನನಗೆ ಯಾಕೆ ಬೇಕಪ್ಪ ಬೇರೆ ಇಷ್ಟು. ಅವನೆಲ್ಲರೂ ಹೋಗಿ ಒಂದು ಕಡೆ ಕರೆಕ್ಟಾಗಿ ಇದ್ದುಬಿಟ್ರೆ ನಮ್ಗೆ ಯಾಕೆ ಬೇಕಪ್ಪ ಬೇರೆ ಇಷ್ಟು, ನಮ್ಗೆ ಬೇಕಿಲ್ಲ. ಬೂತುಂಟಾಡು ಲಾಕಪ್ಪೋತೆ ಪಿ ತಿಂಟಾಡು ಅಂತಾರೆ. ಇಟ್ಕೊಳ್ಳೋರ ಹಣೆ ಬಾರ, ನಮ್ಮ ಮನೆ ಬಾರ, ನಾವು ಯಾಕೆ ಇಟ್ಕೋಬೇಕು. ಅದರಿಂದ ಈ ಥರ ವಿಷಯಗಳಿಗೆ ಈ ಥರದವ್ರಿಗೆ ನಾವು ಯಾವತ್ತೂ ಚಿತ್ರೋದ್ಯಮ. ಆಮೇಲೆ ಇನ್ನೊಂದು, ನಮ್ಮ ಯಾರೇ ಟೆಕ್ನಿಷಿಯನ್ ಆಗಲಿ, ಯಾರೇ ಕಲಾವಿದರಾಗಲಿ, ಆಮೇಲೆ ಯಾವುದೇ ಹೆಣ್ಣುಮಕ್ಕಳಾಗಲಿ, ಹೊಸ ಬರೋ ನಿರ್ಮಾಪಕರಿಗಾಗಲಿ, ನಿರ್ದೇಶಕರಿಗಾಗಲಿ ತುಂಬ ಜನ ಇದು ಬಂದು ಕಂಪ್ಲೇಂಟ್ ಬರ್ತಾಯಿದೆ. ಯಾವ ರೀತಿ ಅಂದರೆ, ನನ್ನನ್ನು ಪ್ರೊಡ್ಯೂಸರ್ ಕರೆದ, ಡೈರೆಕ್ಟ್ರ್ ಕರೆದ, ಮೋಸ ಮಾಡ್ದ, ನೀವು ಮಾಡೋಕ್ಕಿಂತ ಮುಂಚೆ ಬಂದು ದಯವಿಟ್ಟು ಅಸೋಸಿಯೇಷನ್ ಮಾತಾಡ್ಕೋಬೇಕು, ಪ್ರತಿಯೊಬ್ಬರಿಗೂ ಅಗ್ರಿಮೆಂಟ್ ಮಾಡಬೇಕಿಂತ ಮುಂದಕ್ಕೆ. ಆಮೇಲೆ ಯಾವುದೇ ಹೆಣ್ಮಕ್ಳು ನಾನು ಮಿಸ್ವೇ ಮಾಡ್ದ, ಕರೆಕ್ಟ್ ಕರೆದೇ ಇರ್ಬೋದು, ಕರೀದಲ್ಲೇ ಇರ್ಬೋದು, ನೀವು ಬೇಕು ಅಂತ ಹೇಳ್ಬೋದು, ನಿರ್ದೇಶಕ ಮಾಡ್ಬೋದು, ಹೊಸಬರು ಬಂದ್ಬೋದು. ಆ ಥರ ಇದ್ದರೆ ಆವತ್ತಾದ ಕ್ಷಣ, ಅವತ್ತಿನ ದಿನ ಇಲ್ಲ ನೆಕ್ಸ್ಟ್ ಡೇ ನಿಮ್ಗೆ ಮುಜುಗರ ನೆಕ್ಸ್ಟ್ ಡೇ ಬಂದು ದಯವಿಟ್ಟು ಕಂಪ್ಲೇಂಟ್. ಇನ್ನೊಂದು ದಿನ ಹೋಗಿ ನೀನು ಚಿತ್ರ ನಿರ್ಮಾಪಕರಾಗಿರ್ಬೋದು, ಅಲ್ಲ ಚಿತ್ರೋದ್ಯಮ, ನಾಟ್ ಓನ್ಲಿ ಚಿತ್ರೋದ್ಯಮ, ನಿರ್ಮಾಪಕರ್ದ, ನಿರ್ದೇಶಕರ್ದ, ಕ್ಯಾಮರಾಮ್ಯಾನ್ ಕರ್ದ, ನನಗೆ ಅವಲ್ಲಿ ಚಪ್ಪಲಿ ಹೊಡ್ಬಿಟ್ಟು ನೀನು ಆಚೆ ಬರಬೇಕು. ಚಪ್ಪಲಿ ತೊಗೊಂಡು ಹೋಗ್ಬಿಟ್ಟು ಆಚೆ ಬರಬೇಕು. ಅದು ಬಿಟ್ಟು ನೀವು ಇಷ್ಟು ಬಂದು ಟಿ ವಿಲಿ ಕೂತ್ಕೊಂಡು ಹೇಳಿದಾಗ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹೋಗ್ತೀವಿ. ಚಿತ್ರೋದ್ಯಮದ ಬಗ್ಗೆ ಯಾರು ಅಗೌರವ ಮಾತಾಡೋಕ್ಕೆ ಇದು ಮಾತು ಕೊಡಬಾರ್ದು, ಮಾಡಬೇಡಿ. ನಿಮ್ಗೆ ಇಷ್ಟ ಇಲ್ಲ ದಯವಿಟ್ಟು ಗೌರವಸನ್ನ ಬೇರೆ ಕಡೆ ಇದ್ಬಿಡಿ. ನಿಮ್ಮ ನೀವೆಲ್ಲ ಯಾಕೆ ನಮ್ಗೆ ಯಾವ ಮಾತೇ ಪದೇ ಸಿನಿಮಾ ಬಗ್ಗೆ ಹೇಳ್ತೀರಾ? ಇದಾಗಬಾರ್ದು ಅಂತ ನನ್ನ ಅನಿಸಿಕೆ. ಇನ್ನು ಮುಂದಕ್ಕೆ ನಾವೆಲ್ಲ ಅಸೋಸಿಯೇಷನ್ ಒಂದು ತೀರ್ಮಾನ ಮಾಡ್ಕೊಳ್ತೀವಿ, ಒಂದು ಅಗ್ರಿಮೆಂಟ್ ಮಾಡ್ತೀವಿ. ಇವಾಗ ಕಾನೂನು ಚೌಕಟ್ಟು ನಮ್ಮ ಕೆಲವರು ಸ್ನೇಹಿತರಿದ್ದಾರೆ. ಕಾನೂನು ಚೌಕಟ್ಟಲ್ಲಿ ಲಾ ಪಾಯಿಂಟ್ ಮುಖಾಂತರ ಎಲ್ಲರಿಗೂ ಒಳ್ಳೆ ರೀತಿ ಒಳ್ಳೆ ಉದ್ಯಮ ಇದಕ್ಕೆ ಬಂದು ಇನ್ವೆಸ್ಟ್ ಮಾಡಿ ಸಿನಿಮಾಗಳು ಒಳ್ಳೆ ಮಾಡಿ ಸಿನಿಮಾಗಳ್ನ ದಯವಿಟ್ಟು ಚೆನ್ನಾಗಿ ಹೋಗುತ್ತೆ. ಚಿತ್ರರಂಗ ಇವತ್ತು ಕಷ್ಟದಲ್ಲಿರ್ಬೋದು, ಮುಂದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಯಾರಿಗೆ ಹೇಳ್ತೀನಿ. ಆಮೇಲೆ ಇಲ್ಲಿ ಕೆಲವು ಜನ ಇದ್ದಾರೆ ಟಿಕೆಟ್ ಹಚ್ಚಕ್ಕೆ, ಇನ್ನು ಮುಂದಕ್ಕೆ ಆತವ್ರದ್ದು ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ನಿಮ್ಗಾದರೆ ಸಿನಿಮಾ ನೋಡಿ, ಸಿನಿಮಾನೂ ಮಾಡಿ, ಸಾಲನೂ ಮಾಡಿ, ಥಿಯೇಟ್ರಿಗೆ ಹಾಕಿ, ಬಿರಿಯಾನಿನೂ ಕೊಟ್ಟು ನಿಮ್ಮ ಕಾಸು ಕೊಟ್ಟು ಸಿನಿಮಾ ನೋಡ್ತೀವಿ. ನಿಮ್ಗೆ ನ್ಯಾಚಿ ಆಗೋಲ್ಲ ಜನ್ಮಕ್ಕೆ. ಇವತ್ತಿನ ದಯವಿಟ್ಟು ಹೇಳ್ತೀನಿ, ಕೆಲವು ನಿರ್ಮಾಪಕರು, ಕೆಲವು ನಿರ್ದೇಶಕರು ಹೊಸಬರು ಕರ್ಕೊಂಬಂದು ಬಲಿ ಕೊಡ್ತಾ ಇದ್ದೀರಾ. ಆದರೆ ಆ ರೀತಿ ಬಲಿ ಕೊಡ್ತಿದ್ರ, ಸಿನಿಮಾ ತೋರಿಸೋದಂತೆ, ಕಾಸು ಕೊಡೋದಂತೆ. ಮಲ್ಟಿಪ್ಲೆಕ್ಸ್ಗಳು ಒಂದೊಂದು ಥಿಯೇಟ್ರಿಗೆ 20 ಜನ ಕಳ್ಸಂತೆ, ಒಂದು ವಾರ ಏತಿಗೆ ಪಾಳು ಮಾಡ್ತೀರಾ? ಯಾಕೆ? ತುಂಬ ಚೆನ್ನಾಗಿರ್ತದೆ. ದಯವಿಟ್ಟು ಇವಾಗ ಕಾಲ ಸೇರಲ್ಲ ಮಾಡಬೇಡಿ. ಸದ್ಯಕ್ಕೆ ಒಳ್ಳೆ ಸಿನಿಮಾ ಮಾಡೋಣ, ಒಳ್ಳೆ ಸಿನಿಮಾ ಬರ್ತದೆ. ಅದ್ಬಿಟ್ಟು ಟಿಕೆಟ್ ಹಚ್ಚೋದು ಯಾವ ಕಾಲದಲ್ಲಿ ಇದ್ದೀವಿ ನಾವು ರೀ? ಯಾವ ಪರಿಸ್ಥಿತಿಯಲ್ಲಿ ಇದ್ದಿದ್ದೀರಿ ನೀವೆಲ್ಲ? 290 ಸಿನಿಮಾ ಬರ್ತಾ ಇದೆ. ನೀವು ನಂಬ್ತೀರ ಬಿಡ್ತಾರೆ. ಥಿಯೇಟ್ರ್ಗಳು ಒಂದೊಂದು ಟಿಕೆಟ್ 25 ಏನು ಕೊಡ್ತೀರಾ? ಎಷ್ಟು ದಿನ ಅಂತ ಕೊಡ್ತೀರಾ? ಶುಕ್ರವಾರ ಬಂತು ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾರೆ. ಆಮೇಲೆ ನಮ್ಮ ನಿರ್ದೇಶಕರು ದಯವಿಟ್ಟು ನಿಮ್ಮ ಮನವಿ ಮಾಡ್ತೀನಿ, ಒಳ್ಳೊಳ್ಳೆ ನಿರ್ದೇಶಕರಿದ್ದೀರಾ, ಸಿನಿಮಾಗಳು ಕತೆ ಬರ್ಸಿ, ಕತೆ ಮಾಡಿ
ದಯವಿಟ್ಟು ನೀವೆಲ್ಲ ಒಂದು ಸ್ಯಾಲರಿ ಥರ ಫಿಕ್ಸ್ ಮಾಡ್ಕೊಂಡು ಸಿನಿಮಾ ಮಾಡಿ ಬಂದಾಗ ಕಾಲದಾಗ ಪರ್ಸೆಂಟೇಜ್ ತೊಗೊಂಡೋಗಿ ಮನೇಲಿ ಕೂತ್ಕೊಬೇಡಿ. ಒಳ್ಳೆ ನಿರ್ದೇಶಕರಿದ್ದಾರೆ, ನಮ್ಮ ಚಿತ್ರಕ್ಕೆ ತುಂಬ ಒಳ್ಳೊಳ್ಳೆ ನಿರ್ದೇಶಕರಿದ್ದಾರ. ಕನ್ನಡ ಚಿತ್ರಕ್ಕೆ ಒಂದು ಭಾರಿ ದೊಡ್ಡ ಮಟ್ಟದಲ್ಲಿದೆ, ನಾವು ಕಥೆಗಳು ಮಾಡೋಣ, ಒಳ್ಳೆ ಆರ್ಟಿಸ್ಟ್ಗಳು ಕೋಪರೇಷನ್ ಮಾಡೋಣ, ಒಳ್ಳೊಳ್ಳೆ ಸಿನಿಮಾ ಮಾಡೋಣ, ಬೆಳೆಸಿ ಇಂಡಸ್ಟ್ರಿ ಉಳಿಸಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಸರ್ ಈಗ ನೀವು ಮಾನಹಾನಿ ಕೇಸ್ ಹಾಕ್ತೀನಿ 5 ಕೋಟಿ ಅಂದ್ರೆ ಈಗ ಅವ್ರ ಹತ್ರ ಅದಕ್ಕೂ ಮುಂಚೆ ಮಾತಾಡ್ತೀರಾ ಅಥವಾ ಡೈರೆಕ್ಟ್ ಕೇಸ್? ನಾನು ವೈಯಕ್ತಿಕ ಮಾತಾಡ್ದೆ, ನನ್ನ ಅಷ್ಟು ಸಂಸ್ಥೆ ಇದೆ, ಸಂಸ್ಥೆ ಕಂಪ್ಲೇಂಟ್ ಕೊಡ್ತೀನಿ, ಸಂಸ್ಥೆ ಬಂದು ಯಾರು ಬೇಕು. ಆಮೇಲೆ ನಾವಿಲ್ಲಿ ಯಾರು ದೂಷಣೆ ಮಾಡಕ್ ಹೋಗಿಟ್ಟಿಲ್ಲ. ಅವ್ರು ಹೇಳ್ತಾರೆ ಒಂದು ಮಾಧ್ಯಮಕ್ಕೆ ಕೇಳ್ಬೇಕಾದ್ರೆ ನಾನು ಈಗ ನಿರ್ಮಾಪಕ ಸಂಘಕ್ಕೆ ಏನಾದ್ರು ಬೇಸರ ಆಗಿದ್ರೆ ನಾನು ಕ್ಷಮೆ ಕೇಳ್ತೀನಿ, ಆದ್ರೆ ಕೆ ಮಂಜು ಅವ್ರಿಗೆ ಕ್ಷಮೆ ಕೇಳಲ್ಲ. ಅವ್ರು ನಿರ್ಮಾಪಕರಲ್ವಾ? ಮತ್ತು ಅವ್ರ ವಿರುದ್ಧ ಏನಾದ್ರು ನಡೀತಿದ್ಯಾ? ಅಲ್ಲ, ಅವ್ನು ಯಾರ್ರಿ ಪಾಪ, ಅವ್ನು ನಾನು ಯಾಕೆ ಕೇಳಿ, ಅವ್ನು ನನ್ನ ಕ್ಷಮೆ ಕೇಳಕ್ಕೆ ಅವನು ಏನಪ್ಪ ನನಗೆ, ಅವ್ನು ಯಾಕೆ ನನ್ನ ಕ್ಷಮೆ ಕೇಳಬೇಕು? ಸಿಟಿ ಇಲ್ಲ, ನಾನು ಕ್ಷಮೆ ಕೇಳಂತದ್ದು ಅವನು ಏನು ಮಾಡೋನೆ? ಕೊಬ್ಬರಿ ಮಂಜ ಹೌದು, ನಾನು ಕೊಬ್ಬರಿ ಮಂಜ. ಐ ಆಮ್ ನಾಟ್ ಸ್ಮಗ್ಲರ್. ಅಲ್ಲ ರೀ, ನಾನು ಸ್ಮಗ್ಲರ್ ಗಾಂಜಾ ಮಾಡ್ತಿಲ್ಲ ರೀ. ನಾನು ರೈತನ ಮಗ, ಬೆಂಗಳೂರು ಜೀವನ ಮಾಡ್ಕೊಳಕ್ ಬಂದು ಆಟೋ ರಿಕ್ಷಾ ಓಡಿಸಿದ್ದೀನಿ. ಕೊಬ್ಬರಿ ಕಲ್ಪವೃಕ್ಷ ಅದು ತಂದು ಮಾರಿದ್ದೀನಿ ಜೀವನ ಪುಟ್. ನಾನು ಇವತ್ತಲ್ಲ, ನಾನು ತುಂಬ ಇಂಟರ್ವ್ಯೂ ನಮ್ಮ ಬೈಕುರಂ ಗುಟ್ಟಳಿಂದ ವೈಶಾಪುರ ಗಂಟು ಸೈಕಲ್ ತೊಳ್ಕೊಂಡು ಜೀವನ ಮಾಡ್ತೀನಿ. ಇವತ್ತು ಭಗವಂತ ನಾನು ಎಲ್ಲಿಟ್ಟಾನೆ, ಉತ್ತಮ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಮನೆ 3 ಕಾರು, ಬಂಗ್ಲೆ, ಭಗವಂತ ಅದಕ್ಕಿಂತ ಕೊಟ್ಟವ್ರಿ. ಇವನು ಬುದ್ಧಿವಂತ, ಬುದ್ಧಿಜೀವಿ. ಎಷ್ಟು ಮನೆ ಹಾಳಾಗೋಗ್ಬಿಟ್ಟಿದ್ರಿ, ಮಾಡಬೇಡ್ರಿ. ಕೆ ಮಂಜಿ ಕ್ಷಮೆ ಕೇಳೋದು ಏನಾಯ್ತು? ಕೆ ಮಂಜಿಗೆ ಯಾಕೆ ಬಂದು ಕ್ಷಮೆ ಕೇಳೋದು? ಅವ್ರು ನಾನು ಕೇಳಿದ್ನ ಕ್ಷಮೆ ಬಂದು ಬಾರೋ ನಿಂಗೆ ಕ್ಷಮೆ ಕೇಳೋದು ಕೇಳಿದ್ನ? ಬೇಡ, ನಾನು ಕ್ಷಮೆ ಕೇಳಿದ್ರೆ ಹೇಳಿದ್ರೆ ಕೇಳ್ತೀನಿ. ಏಯ್, ನಾನು ಆರ್ಡಿನರಿ ಅಲ್ಲ. ಅವನು ಬರವಣಿಗೆ ಇರ್ಬೋದು, ಅವನು ಇದಿರ್ಬೋದು. ನನಗೂ ಭಗವಂತ 7ನೇ ಕ್ಲಾಸ್ SSLC ನಾನು ಭಗವಂತ ನನಗೊಂಚೂರು ಬುದ್ಧಿ ಕೊಟ್ಟ. ನಾನೇನು ಚೂತಿ ಅಲ್ಲ, ನಾನೇನು ಬಿಷಪ್ ಕಟ್ಟಲ್ ಸ್ಕೂಲಲ್ಲಿ ನಮ್ಮ ಅಪ್ಪ ಕಾರ ಕೆಲಸ ಕಟ್ಸಿಲ್ಲ. ಕಾರ್ಪೊರೇಷನ್ ಸ್ಕೂಲ್ ನಾನು ಓದಿರೋದು. ಹೇಳ್ದೆ ಗೊತ್ತಾ ನಿನಗೆ? ಭಾಷಾ ಅಂತ ಒಂದು ಪಿಕ್ಚರ್ ಐತೆ ಅಂತ, ಕೋಟಿಗೊಬ್ಬ ಫ್ಲಾಶ್ ಬ್ಯಾಕ್ ಗೊತ್ತಾ? ಒಂದು ಭಾಷೆಂತು ಕೆ ಮಂಜು ಅಂತ ಫ್ಲಾಶ್ ಬ್ಯಾಕ್ ಇದೆ. ಅದು ನಾನೀಗ ನನ್ನ ಗುರುಗಳ ಮಾತು ಪಾಲನೆ ಮಾಡಿ ಗೌರವಿಸ್ತೀನಿ. ಕಾನೂನು ಬಗ್ಗೆ ನಂಬಿಕೆ ಇದೆ. ಪಾಪ ಅವನು ನಾನು ಕೇಳೋದಿಲ್ಲ. ಅವ್ನು ಬೇರೆ ನನ್ನ ಬಗ್ಗೆ ಇನ್ನೇನು ಹೇಳಿಲ್ಲ. ಕೊಬ್ಬರಿ ಮಂಜ ನನ್ನ ಏನು ನನ್ನ ಹಿಡ್ಕೊಳಕ್ಕೆ ಏನೈತೆ? ಯಾಕಂದ್ರೆ ಪಾಪ ನಾನು ಕೊಡ್ಸಿ ತಪ್ಪೇನಿದೆ ಬಿಡೋದು ಹೇಳ್ತಿದ್ದ. ನಾನು ಬಿಡಲಾರ್ತಾರೆ ಅವನೇನು ನಾನು ಇದು ಮಾಡೋಕ್ಕಾಗ್ತದ? ನಾನು ಹುಡುಗಿದೆ ಕರ್ಕೊಳಕ್ಕೆ ನಾನೇನು ಮಾಡೋಕ್ಕವನು? ಅವನ್ನ ಬಿಡಲ್ಲ. ಬಿಡ್ದಲ್ಲಿ ಏನು ಮಾಡ್ತಾನೆ? ಕರ್ಕೊಂಡು ಹೋಗೋದು ಪಾಪ ಅವ್ನು. ನಾನು ಬರ್ತೀನಿ, ನನಗೆ ಕೆಲಸ ಇಲ್ಲ. ತಪ್ಪೇನಾಗಿದೆಯಾ? ನಾವೆಷ್ಟು ಜನ ನೋಡಿದೀವಿ. ಪೀನಟ್ ಇವೆಲ್ಲ ನಂಗೆ ಲೆಕ್ಕಕ್ಕೆ ಅವ್ನು ಪೀನಟ್ ನನಗೆ ಅದಕ್ಕೆ ತಲೆ ಕೆಸ್ಕೊ. ಅವನು ನಾನು ರ್ಯಾಶು ಹಗ್ಗ ಯಾರು ಹೇಳೋದಂತೆ, ಅವ್ನು ಬ್ಯಾಡ್ ಅಂತೆ. ಅವ್ನು ಬ್ಯಾಡ್ ಅಂದ್ರೆ ನಾನು ಡೆವಿಲ್ ಆಗ್ಬಿಡ್ತೀನಿ. ಅದರಿಂದ ಇವೆಲ್ಲ ಬಿಟ್ಬಿಟ್ಟು ನನಗೆ ಕ್ಷಮೆ ಕೇಳೋ ನೆಸಿಟಿ ಇಲ್ಲ. ನನ್ನ ಕಾನೂನು ಇದೆ, ನನ್ನ ಅಸೋಸಿಯೇಷನ್ ಇದೆ, ನಾನು ಗೌರವಿಸ್ತೀನಿ. ನಿರ್ಮಾಪಕರು, ನಾನು ನಿರ್ಮಾಪಕ ಈ ಸ್ಥಾನದಲ್ಲಿ ಆ ಜಾಗದಾಗ ಕಂಪ್ಲೇಂಟ್ ತಗೊಂಡು ನಮ್ಮ ಧರ್ಮ, ನನ್ನನ್ನು ಜನ ಆಯ್ಕೆ ಮಾಡೋರು, ನಾನು ಅವ್ರಿಗೆ ಗೌರವಿಸ್ಬೇಕು. ಕೆ ಮಂಜು ಇಲ್ಲಿ ಕೂತ್ಕೊಂಡು ಕೆ ಮಂಜು ಇಲ್ಲಿ ಕೂತ್ಕೊಂಡು 8 ಸೌತ್ ಇಂಡಿಯಾ ಸಿನಿಮಾ ಮಾಡೋ ಕೆಪಾಸಿಟಿ ಕೆ ಮಂಜಿಗಿದೆ. ನಾಟ್ ಒನ್ ಅಟ್ ಎ ಟೈಮ್. ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಮಾಡೋ ಶಕ್ತಿ ಭಗವಂತ ಕೊಟ್ಟಾನೆ. ಅದು ಕೆ ಮಂಜು ಪವಾರ್. ಐ ಆಮ್ ನಾಟ್ ಬೇಕರ್. ಬೇರೆಯವ್ರ ದಾಣಕ್ಕೆ ಕಾಯೋ ಕೆ ಮಂಜು ಅಲ್ಲ. ನನ್ನ ಶಕ್ತಿ ಸಾಮರ್ಥ್ಯಕ್ಕೆ ಭಗವಂತ ನನಗೆ ಆ ಶಕ್ತಿ ಕೊಟ್ಟ. ಈಗ ಏಕೆ ಕಂಪ್ಲೇಂಟ್ ಕೊಡೋಕೆ ಕಾರಣ ಏನಾಗಿತ್ತು ಸರ್? ಈಗ ಫಿಲ್ಮ್ ಚೇಂಬರ್ ಇದೆ, ಇಲ್ಲಿ ಯಾರು ನಾನು ಕರಿಬೇಕಾ? ಅಲ್ಲ, ಕರೆಯೋದು ಅಂತಲ್ಲ. ಈಗ ನೆಕ್ಸ್ಟ್ ಈಗ ಯಾರು ಮಾತಾಡ್ತಾರೆ, ಎಲ್ಲರಿಗೂ ಹಂಗೆ ಕಂಪ್ಲೇಂಟ್ ಕೊಡ್ತೀರಾ ಅಂತ? ಇನ್ನು ಮುಂದಕ್ಕೆ ಎಕ್ಸ್ಕ್ಯೂಸ್ ಮೀ, ಇನ್ನು ಮುಂದಕ್ಕೆ ಚಿತ್ರರಂಗದಲ್ಲಿ ಎಲ್ಲಾರು ಕೊಡೋಕೆ ಹುಚ್ಚ ಎಲ್ಲಾರು ಇಲ್ಲಿ ಹುಚ್ಚ ನಮ್ಗೆ ಹುಚ್ಚಿಡ್ದೈತಾ? ಕೋಟೆ ಅಂದ್ರೆ ದೊಡ್ಡಪ್ಪ ನಮ್ಗೆ ಹುಚ್ಚಿಡ್ದೆ ಕಂಪ್ಲೇಂಟ್ ಕೊಡೋಕೆ. ಈಗ ಬೆಳಿಗ್ಗೆ ಒಂದಾಯ್ತು ಸರ್. ಈಗ ಕಲ್ಪುರ ಶ್ರೀನಿವಾಸ ಮಾತಾಡಿದ್ದಾರೆ, ಎಲ್ಲ ನಟರು ಬಂದಿದ್ದಾರೆ. ಈಗ ಅವ್ರಿಗೆ ಏನ್ ಮಾಡ್ತೀರಾ? ಇಲ್ಲ ಸರ್, ಅವನು ಮಾತಾಡಿದಾಗ ಅವ್ನು ನೋವು ಹೇಳ್ತಾ, ನೀವು ಅದೇ ಕೇಳಿದ್ರೆ ಈಗ ಯಾಕೆ ಕೇಳುವ ಕೇಳಿರ್ತಾನೆ. ಅದು ಕೇಳಿದ್ಮೇಲೆ ಅವ್ನು ನೋವು ಇದ್ರೆ ಅವ್ನು ಮಾತಾಡಿರ್ತಾನೆ. ಇಲ್ಲಾಂದ್ರೆ ಅವ್ನಿಗೇನೋ ಗೊತ್ತಿರ್ತಾವ. ಅವನು ಕನಕಪುರ ಶ್ರೀನಿವಾಸಿ ಟುಡೇ ನಾಟ್ ಆರ್ಡಿನರಿ, ಇವತ್ತು ಆರ್ಡಿನರಿ. ಒನ್ಸ್ ಅಪಾನ್ ಎ ಟೈಮ್ ಅವನು ರೇಷ್ಮೆದು ರಾಜ.
ರಾಜ ಇದ್ರು ಬಾಯಿಗೆ ಬಂದಂಗೆ ಅದು ಅವ್ರ ಇಷ್ಟ, ನನಗೆ ಸಂಬಂಧ ಇದೆಯಾ? ಇದೇ ಮಾತಿಗೆ ನೀವು ಅವ್ನು ಮಾತಾಡ್ದ ನನ್ನ ಸಂಬಂಧ ಏನಿದೆ? ನಮಗ್ ಬೇಕಿಲ್ಲ. ಈಗ ಸರ್ ಕಂಪ್ಲೇಂಟ್ ಏಕಾಏಕಿ ಪೊಲೀಸ್ ಮೆಟ್ಲತ್ತಲ್ಲ ಠಾಣೆದು, ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಯಾರೇ ಮಾತಾಡೋ ಹಂಗೆ ಆಗುತ್ತಾ? ಇನ್ನು ಇಂಡಸ್ಟ್ರಿ ಇಲ್ಲಮ್ಮ, ಇಂಡಸ್ಟ್ರಿ ಬಗ್ಗೆ ಇಲ್ಲ ಮಾತಾಡೋದು ಸುಮ್ನೆ ಎಲ್ಲಾರು ಕೊಡಲ್ಲ. ಇವನು ನೋಡು, ಚಂದ್ರಚೂಡ್ ಇಸ್ ನಾಟ್ ಆರ್ಡಿನರಿ. ಅವ್ನು ಬುದ್ಧಿವಂತ, ಬುದ್ಧಿಜೀವಿ, ಪತ್ರಕರ್ತ ಎಲ್ಲ ಹೇಳ್ತಾನಲ್ಲ ಸರ್. ಹಿಂಗಾಗಿದೆ, ಓಕೆ. ಬಂದು ಅವನು ಯಾರಿಗೆ ಹೇಳ್ಬೇಕು? ಫೋನಲ್ಲಿ ಕುತ್ಕೊಂಡು ಹೇಳ್ತಾರ? ಇಲ್ಲ ಹೊರದೇಶದಲ್ಲಿ ಇದ್ದಾನ? ಅಸೋಸಿಯೇಷನ್ ಬರಲಿ. ನೀನು ಎಮ್ ಅವ್ರ ಬಂದು ಎತ್ತು ಬರೀ ಹಾಕ್ರೆ ಏನರ್ಥ? ನಾನು ಯಾರಿಗೋ ಮಾಡಿದ್ದೀನಿ, ನಾನು ಯಾರಿಗೂ ಫೋನ್ ಮಾಡ್ತೀನಿ, ಅವ್ರು ಫೋನ್ ಮಾಡಿದ್ರೆ ಅವ್ರೇನಂತಾರೆ? ಇಲ್ಲಿ ತಿಪ್ಪೆ ಸಾರಿಸೋ ಕೆಲಸ ಬೇಡ. ಇಲ್ಲಿ ಪ್ರತಿಯೊಬ್ಬನಿಗೂ ಗೌರವ ಇದೆ, ಅವನಿಗೂ ಗೌರವ ಇದೆ, ನಾನು ಅಗೌರವಾಗಿ ಅವನಿಗೂ ಗೌರವ ಇದೆ. ಬಂದೇಳು, ತಪ್ಪೇನಿದೆ? ಇಲ್ಲ ಹಿಂಗೇನೋ ಆಗ್ಬಿಟ್ಟಿದೆ, ಇನ್ನು ಮುಂದಕ್ಕಾಗಲ್ಲ, ತಪ್ಪೇನಿಲ್ಲ. ಮಾಡಬಾರ್ದು ತಪ್ಪು ಯಾರು ಮನುಷ್ಯ ಯಾರು ಮಾಡಬಾರ್ದಿಲ್ಲ, ಮಾಡೋದು. ಆಮೇಲೆ ನಮ್ಮಲ್ಲಿ ಮೆಂಬರ್ ಇದ್ರೆ ಬಾಪ ಏನೋ ಆಯ್ತು ಅಂತ ಹೇಳಿ ನಾವು ಎಲ್ಲ ಮೆಂಬರ್ಗೆ ಹೇಳ್ಬೇಕು ಅಲ್ಲ. ಮೆಂಬರ್ ಅಲ್ಲ, ರೈಟ್ ಅಸೋಸಿಯೇಷನ್ ಮೆಂಬರ್ ಅಲ್ಲ, ಡೈರೆಕ್ಟ್ ಅಸೋಸಿಯೇಷನ್ ಮೆಂಬರ್ ಅಲ್ಲ. ಅಲ್ಲ ಮಾತಾಡೋ ಸತ್ತದ ಅಂತ ಏನು ಬಾಯಿ ಬಂದ ಮತ್ತೆ. ಈಗ ನೀನು ನೋಡ್ದ ಅವ್ನು ಮಾತಾಡಿದಂತೂರ ನೋಡಿದಿರಾ? ಏನು ಹೇಳೋನೆ? ಇದಕ್ಕೇನು ತಾವೇನು ಅನ್ಸ್ಕೊತೀವಿ? ತಮ್ಮ ಅನ್ಸಿಕೆ ಏನದು ಹೇಳಿ, ನಂಗೆ ಗೊತ್ತಾಗಬೇಕು ಹೇಳಿ. ಏನಿದು? ಏನೇನು ಏನಂದು? ಒಳ್ಳೇದಾ ಕೆಟ್ಟದಾ ಅಂತ ಹೇಳಿ ತಪ್ಪಲ್ಲ. ಅದಕ್ಕೇನು ಮಾಡೋದು ನಾನು? ಅಣ್ಣ ಎಲ್ಲಿದ್ಯಾ ಬಾರೋ, ನೀನು ಕೈ ಮುಯ್ತೀನಿ ಕೇಳ. ಐ ಆಮ್ ಗಾಂಡುನಾ? ಅಲ್ಲ, ದೇವರು. ನಾನು ದೇವರು ಅಲ್ವಾ? ಯಾರ ಮನೆ ಕಂಡಮ್ ಯಾರು ನೋಡ್ಕೊಳ್ಳಲ್ಲ. ಸ್ನೇಹಕ್ಕೆ ಬೆಲೆ ಇರ್ತದೆ, ಗೌರವ ಕೊಡ್ತಾರೆ. ಮಾಡಬಾರ್ದು. ನೀನು ಮಾತಾಡೋ ಆಕ್ರೋಶಕ್ಕೆ ನೀನು ಇದಕ್ಕೆ ಹೇಳಿದ್ನಲ್ಲ, ಇವತ್ತು ಯಾರು ಮಧ್ಯಾಹ್ನ ಮಾತಾಡ್ಕೊಟ್ಟಿದ್ದಾರಂತಲ್ಲ, ಅದಕ್ಕೆ 3 ವರ್ಷ ಮಾತಾಡೋ ಶಕ್ತಿ ನನಗೈತೆ, ಆರ್ಗೋಸ್ಕೊಳ್ಳೋ ಶಕ್ತಿ ಐತೆ. ಅದು ನಾನು ಅವಿವೇಕಿ ಅಲ್ಲ, ನಾನು ಬುದ್ಧಿವಂತ ಅಲ್ಲ, ಒಪ್ಕೋತೀನಿ. ಅವನು ಹೇಳ್ದಂಗೆ ಅಲ್ಲ, ದಡ್ಡ ಆದರೂ ನನಗೆ ಕಲ್ಚರ್ ಇದೆ, ಸಂಪ್ರದಾಯ ಇದೆ, ಸಮಾಜದಲ್ಲಿ ಗೌರವ ಇದೆ. ಕೆ ಮಂಜುಗೆ ಎಲ್ಲಿಂದ ಬೇಕಾದ್ರೆ, ನಾಟ್ ಓನ್ಲಿ ಕರ್ನಾಟಕ, ತಮಿಳ್ನಾಡಿಗೆ ಹೋದ್ರೂ ಬೆಲೆ ಇದೆ, ಕೇರಳಕ್ಕೆ ಹೋದ್ರೂ ಬೆಲೆ ಇದೆ. ಇಲ್ಲಿಂದ ನಾನು ಬೈ ಚಾನ್ಸ್ ಕಾರಲ್ಲಿ ಯಾವಾಗ ವಿಧಾನಸೌಧಕ್ಕೆ ಹೋದ್ರೆ ಸೆಕ್ಯೂರಿಟಿ ಪ್ರೊಡ್ಯೂಸರ್ ನೀವು ಚೆನ್ನಾಗಿದ್ದಾರೆ ಅಂತ ಕಳಿಸ್ಕೊಡ್ತಾರೆ. ಆ ಗೌರವ ಇದೆ, ಅದನ್ನು ದುರಹಂಕಾರ ಅನ್ಬಾರ್ದು. ಅದನ್ನು ನಾನು ಕೊಟ್ಟಿರೋ ಪ್ರೀತಿ ಇನ್ಕೋಬೇಕು. ಸಾರ್ವಜನಿಕರ ಜೊತೆ ನಾವಿರುವಾಗ ಯಾವ ರೀತಿ ಇರ್ತೀವಿ, ಯಾವ ರೀತಿ ಬೆಳಿತೀವಿ, ಆ ದುಡ್ಡೈತೆ ಅಂತ ಆಕಾರ ತೋರಿಸ್ಬೋದು. ನಾವು ಮಾತಾಡುವ ರೀತಿ ಇದ್ದರೆ ಪ್ರತಿಯೊಬ್ಬರು ಗೌರವ ಕೊಡ್ತಾರೆ. ಅವನೇನೋ ಹುಚ್ಚ ಮಾತಾಡೋನೆ, ಅವ್ನು ಯಾವ್ದಿರುತ್ತೋ ಅವ್ನಿಗೇನಿಲ್ಲ. ಆಮೇಲೆ ಅವನ ಬಗ್ಗೆ ನಾವು ಕೆಟ್ಟಾಗಿಲ್ಲ. ಸುದೀಪ್ ಅವ್ರಿಗೆ ಈಗ ಇದೇ ಹೇಳ್ತಿರಲ್ಲ, ನೀವು ಮಾಧ್ಯಮದವ್ರು ತಾನೇ ಕೇಳಿದ್ದನ್ನ ಸರ್, ಸುದೀಪ್ ಅವ್ರಿಗೆ ಎಲ್ಲ ನೋಡ್ಕೊಂಡು ಹಿಂಗೆ ಇಟ್ಕೋತಾರೆ, ಅದನ್ನ ನಾವೇನು ಹೇಳ್ಬೇಕಾಯ್ತು? ಅವ್ರಿಗೆ ನಮಗೆ ಕೇಳ್ಬಿಡಿ ಅಂತ ಹೇಳ್ಬೇಕಾಯ್ತಾ? ಅದಕ್ಕೊಂದು ಹೇಳ್ತೀರ, ಉತ್ತರ ಕೊಡಲ್ಲ ನೀವು ಅಂತ ಹೇಳ್ತೀರ. ನೀವೇ ಕೇಳ್ತೀರಾ, ನೀವೇ ಮಾಡ್ತೀರಾ. ಅದಕ್ಕೇನು ಹೇಳ್ಬೇಕು? ನಿಮ್ಮ ಮಾಧ್ಯಮದವ್ರು ಕೇಳಿದ್ಕೆ ತಾವೇ ಕೊಟ್ಟಿದ್ದು ಉತ್ತರ. ಸುದೀಪ್ ಅವ್ರಿಗೆ ಗೊತ್ತಿಲ್ಲಪ್ಪ, ಅವ್ರಿಗೆ ಗೊತ್ತಿರ್ತಾರೆ, ಮಾತಾಡಿಕೊಳ್ಳ. ಅವ್ರು ಬೈತಾರೆ, ಆದರೆ ಯಾರನ್ನೂ ಸೇರ್ಕ ಅವ್ರು ಇಟ್ಕೊಳ್ಳಲ್ಲ, ಹಂಗೆಲ್ಲ ಬೈತಾರೆ. ಅದು ತಪ್ಪ, ನಾನು ಹೇಳ್ತೀನ. ಅದು ಕೇಳಿದ್ದೀವಿ, ಅದು ಉತ್ತರ ಕೊಟ್ಟಿದ್ದೀವಿ, ಏನು ಮಾಡ್ತೀರಾ? ಆಮೇಲೆ ನಾನು ಏಕಾಏಕಿ ಅವ್ನು ಕೊಟ್ಟಿದ್ದು ನೀವು ಹಾಕತ್ತೆ ನೋಡೋದ, ಹಿಂಬರಹ ಮುಂಬರಹ ಎಲ್ಲ ಓದ್ತೀನಿ, ನಾನು ತಿಳ್ಕೊತೀನಿ. ಹಿಂದೇನು ಮಾತಾಡೋದು, ಮುಂದೇನು ಮಾತಾಡೋದು. ಅದಕ್ಕೆ ನೀವು ಕಟ್ ಮಾಡಿ ಹಾಕಿರ್ತೀರ. ಯಾಕೆ ನೀವು ಸುಮ್ಮನೆ ಕೂತ್ಕೊಳ್ಳೋದ, ಮತ ಪಚ್ಬಿಟ್ಟು ಬೆಂಕಿ ಹಚ್ಚಿರ್ತೀರ. ಅದೆಲ್ಲ ಏನು ಮಾಡೋಕ್ಕಲ್ಲ, ನಿಮ್ಮ ವೃತ್ತಿ. ನಿಮ್ಗೆ ಒಳ್ಳೇದಾಗಲಿ. ನಮ್ಮ ಚಿತ್ರದ ಬಗ್ಗೆ ಆಮೇಲೆ ನಮ್ಮ ದಯವಿಟ್ಟು ಉದಯ್ ಮೆಹ್ತಾರ್ ಬನ್ನಿ. ಉದಯ್ ಮೆಹ್ತಾರ್ ದಯವಿಟ್ಟು ಇದ್ರ ಬಗ್ಗೆ ನಾವು ನಿರ್ಮಾಪಕರ ಬಗ್ಗೆ ಇದೆಲ್ಲ ಭಾರಿ ಹೆಚ್ಚಿಗೆ ಇದೆ. ಈಗ ಇದು ಶುರುವಾದಾಗಿದ್ದಾನು ನಾವು ನಾವು ಕೇಳಿರೋದು ಅಪಾಲಜಿ ಅಲ್ಲ, ಯಾರ ಹೆಸರು ಹೇಳಿ ಅಂತ ಅಷ್ಟೇ ಕೇಳಿದ್ದು ಅವತ್ತು. ಆಮೇಲೆ ಇದಕ್ಕೆ ಎಲ್ಲರೂ ನಮ್ಮ ಸಮುದಾಯ ಅನ್ನೋದು, ಇದು ಕಮ್ಯುನಿಟಿ ಪ್ರೊಡ್ಯೂಸರ್ಸ್ ಅನ್ನೋದು ಯಾರೋ ಒಬ್ಬರಿಗೆ ಹೇಳಿದ್ರು ಅದು ಒಬ್ಬರು ಅಂತ ಐಡೆಂಟಿಫೈ ಆಗುತ್ತೆ. ಇದು ನಾನಿವಾಗ ಅವ್ರಿಗೆ ಹೇಳೇ ಇಲ್ಲ, ಒಂದು ಪ್ರಾವರ್ಬ್ ಹೇಳಿದೆ, ಕೋಟ್ ಹೇಳಿದೆ ಅಂತ ಅವರು ಅದನ್ನು ಹೇಳ್ಕೊಂಬರ್ತಾ ಇದ್ದಾರೆ. ಆಮೇಲೆ ಕೆಲವು ನಿರ್ಮಾಪಕರು ಬಾಯಲ್ಲಿ ಕೇಳಿದ್ದೀನಿ ಅಂತಾರೆ. ಆದರೆ ಯಾರು ಅಂತನಾರ ಹೇಳ್ಬಿಟ್ರೆ ಏನಾಗುತ್ತೆ, ಕ್ಲೋಸ್ ಆಗುತ್ತೆ ಮ್ಯಾಟ್ರು. ಈಗ ಇದು ಇಷ್ಟವರೆಗೂ ಬರೋ ಅವಶ್ಯಕತೆ ಇರಲಿಲ್ಲ. ಅದು ಅವ್ರು ಬಾಯಿ ತಪ್ಪು ಹೇಳಿದ್ದಾರೆ, ಅದು ಹೇಳ್ಕೊಡ್ದಾಗಿದ್ದನ್ನು ಹೇಳಿದ್ದಾರೆ ಅನ್ನೋದೇ ಎಲ್ಲರಿಗೂ ನೋವಾಗಿರೋದು. ಈಗಲೂ ಕಾಲ ಮಿಂಚಿಲ್ಲ. ಒಂದು ಅವರು ಅದನ್ನು ಕ್ಲಾರಿಫಿಕೇಷನ್ ಕೊಡಲಿ, ಏನೋ ಯಾರು ಅಂತ ಅಷ್ಟೇ. ಈಗ ಅದನ್ನು ನಾನು ಪ್ರಾವರ್ಬ್ ಹೇಳಿದೆ, ಇದಕ್ಕೋಸ್ಕರ ಹೇಳಿದೆ ಅಂತ ಅವರು ಅದನ್ನು ಬೇರೆ ರೀತಿ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಈಗ. ಆಮೇಲೆ ಎಲ್ಲ ನಿರ್ಮಾಪಕರುಗಳು ನಾವು ನಮ್ಮದೇ ಆದ ಸ್ವಾಭಿಮಾನ ಇದೆ. ನಾವು ಎಷ್ಟು ಕಷ್ಟನೋ ಸುಖನೋ ಸಿನಿಮಾ ಮಾಡ್ಕೊಂಡು ಬಂದಿದ್ದೀವಿ. ನಮಗೆ ಯಾರಿಗೇನು ಅನ್ನೋದು, ಏನು ನೋವಾಗುತ್ತೆ, ಏನು ಇದಾಗುತ್ತೆ ಅನ್ನೋದು ನಮಗಿಂತ ಜಾಸ್ತಿ ಯಾರು ನೋಡಿಲ್ಲ. ಯಾಕಂದರೆ ಸಿನಿಮಾ ರಿಲೀಸ್ ಆಗೋವರೆಗೂ ಒಂದು ತಾಯಿ ಮಗು ಎತ್ತಾಚೆ ಕಳಿಸೋಷ್ಟು
ಸಂಕಟ ನಾವು ಪಡ್ತೀವಿ, ಯಾರು ಜೊತೆಗಿರಲ್ಲ ಲಾಸ್ಟ್ ರಿಲೀಸ್ ಆದಮೇಲೆ, ಆದರೂ ಕೂಡ ತಿರ್ಗಾ ಒಂದು ಸಿನಿಮಾ ಮಾಡ್ತೀವಿ. ಸೊ ಇದು ಒಂದು ನಮ್ಮ ರೈತರ ಥರ ಒಂದು ಜಾಬ್ ನಾವು ಮಾಡ್ತಾ ಇರೋದು. ಅದಕ್ಕೆ ಯಾಕೆ ರೈತರಿಗೆ ಹೋಲಿಸ್ತೀವಿ ಅಂದರೆ ಬೆಳೆ ಬರುತ್ತೆ ಬರೋಲ್ಲ, ಒಂದ್ಸಲಿ ಕೈ ಕೊಡ್ತಾರೆ ಸೋಲ್ತೀವಿ. ಬಟ್ ಆದರೂ ಚಿತ್ರ ಉದ್ಯಮದಲ್ಲಿ ನಮಗೆ ಈ ಚಿತ್ರ ಇದ್ರ ಮೇಲೆ ಪ್ರೀತಿಗೆ ಪ್ಯಾಷನ್ಗೆ ನಾವೆಲ್ಲ ಇರೋದು ನಮ್ಮ ವೃತ್ತಿ. ಸೊ ಲಾಭ ನಷ್ಟ ಇನ್ನೊಂದು ಲೆಕ್ಕಿಸದೆ ನಾವು ಕೂಡ ಅದೇ ಹೋರಾಟ ಮಾಡಿಕೊಂಡು ಈಗ ಬಂದಿರ್ತೀವಿ. ನಮ್ಮದೇ ಆದ ವೈಯಕ್ತಿಕವಾಗಿ ಜೀವನಗಳಿದೆ. ಈಚೆ ಕಡೆ ಹೋದರೆ ನಮ್ಮನ್ನು ಕೇಳ್ತಾರೆ, ಏನೋ ನೀನೋ ಕೊಡ್ತೀನೋ ಅಂತಾರೆ. ಇದು ಅನ್ನಿಸ್ಕೋಬೇಕಾ ನಾವು ಅನ್ನೋದು ನಮ್ಮ ಪ್ರಶ್ನೆ. ಅರ್ಥ ಆಯ್ತಾ? ಈಗ ನಮ್ಮ ಸ್ನೇಹ ಬಳಗನೇ ಇರುತ್ತೆ, ನಮ್ಮನ್ನು ಆಡ್ಕೋತಾರೆ, ಇದು ಹಾಕ್ಕೊಡ್ದು ಅಂದರೆ ನಾನು ಇದು ಎಕ್ಸಾಂಪಲ್ಲು. ನಾಳೆ ಬೇರೆ ಬೇರೆ ರೀತಿ ಬೇರೆ ಬೇರೆ ಜನ ಅವ್ರವ್ರ ವೈಯಕ್ತಿಕ ಫ್ರೀಡಮ್ ಇದೆ ಅಂದ್ಬಿಟ್ಟು ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಇದು ಒಂದು ನಮ್ಮ ಚಿತ್ರ ಉದ್ಯಮದಲ್ಲಿ ನಿರ್ಮಾಪಕರಾದ ನಮಗೆ, ನಮ್ಮ ಘನತೆಗೆ ಯಾರು ದಯವಿಟ್ಟು ಧಕ್ಕೆ ತರಬೇಡಿ. ಯಾಕಂದರೆ ನಾವು ನಿಮ್ಮಂಗೇನೆ ಫ್ಯಾಮಿಲಿ ಇರುತ್ತೆ, ಸ್ನೇಹಿತರಿರ್ತಾರೆ, ನಮ್ಮದೇ ಆದ ಎಲ್ಲ ಇದಕ್ಕೆ ತೊಂದರೆಗಳಾಗುತ್ತೆ, ನಮ್ಗೆ ಅವಮಾನಗಳಾಗಬಾರ್ದು. ನಾವು ಮಾಡ್ತಾ ಇರೋದು ಇಲ್ಲಿ ವೃತ್ತಿ, ಎಲ್ಲರ ಜೊತೆ ಸೇರಿದ್ರೆ ಒಂದು ಸಿನಿಮಾ ಆಗುತ್ತೆ. ಸೊ ಹಂಗಾಗಿ ಬರೀ ನಮ್ಮನ್ನು ಟಾರ್ಗೆಟ್ ಮಾಡಬೇಡಿ ಅನ್ನೋದು ನಾನು ಇರ್ಬೇಕಂತ ಕೇಳ್ಕೊಳ್ತೀನಿ. ಆಮೇಲೆ ಜನ ದುಡ್ಡು ಕೊಡೋರು ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡೋಕೆ ಬರ್ತಾರೆ, ಸಿನಿಮಾದವ್ರದ್ದು ಈ ಥರ ಅಂತಾರೆ. ಅಚ್ಚಾ ನೋಡಿ, ಇವತ್ತು ನೀವು ನಂಬ್ತೀರಿ ಬಿಡ್ತಿರೋ, ಚಂದ್ರಚೂಡ್ ವಿಷಯ ನನಗೆ ಗೊತ್ತಿಲ್ಲ, ಸುಮಾರು ಜನ ಅವನ ಜೊತೆಲಿದ್ದವ್ರು ಎಷ್ಟು ಜನ ಏನೇನು ಕೊಟ್ಟರು ಗೊತ್ತಾ? ಅಂದರೆ ಪಾಪ ನಾನು ಯಾರ ಫ್ಯಾಮಿಲಿನ ಹಾಳು ಮಾಡಬಾರ್ದು, ಬೇಕಾಗಿಲ್ಲ. ಅದಾಗೋ ಫಾಸ್ಟ್ ಬಗ್ಗೆ ನಾವು ಯಾಕೆ ಮಾತಾಡ್ತೀವಿ? ಬೇಡ, ತಪ್ಪು ಒಳ್ಳೆಯದು ಅದು ಭಗವಂತಕ್ಕೆ ಸೇರ್ತೀವಿ. ನಾವೆಲ್ಲ ಮಾತಾಡ್ತಿರ್ಗ ಏನಂದರೆ ಬೇರೆಯವರೆಲ್ಲ ಮನೆಗೆ ರೋಡ್ ಕೇಳಬೇಕು ಎಲ್ಲ ಅದಕ್ಕೆ ಬೇಕು. ನಾನು ಹೇಳಿ ಇಲ್ಲ ಆ ವಿಷಯ ಮಾತಾಡೋದು ನಮಗೆ ಬೇಕಿಲ್ಲ ಸರ್, ದಯವಿಟ್ಟು ಅದು ಅವರು ತಿಕ್ಕಲ್ಲ, ಅದು ನನ್ನ ಗುಣ. ಅದು ಮಾಡಬಾರ್ದು. ಒಳ್ಳೆಯದಾಗಲಿ ಚಿತ್ರರಂಗಕ್ಕೆ, ದಯವಿಟ್ಟು ಯಾರೇ ಆಗಲಿ ಮುಂದಕ್ಕೆ ದಯವಿಟ್ಟು ಮಾತಾಡಬೇಕಾದ್ರೆ ಗೌರವ ಕೊಡಿ, ಪ್ರೀತಿಸಿ, ನಮ್ಮ ಪ್ರೀತಿ ತಗೊಳ್ಳಿ, ಚಿತ್ರದ ಬಗ್ಗೆ ಗೌರವ ಇಡಿ, ಚಿತ್ರರಂಗದ ಬಗ್ಗೆ ಗೌರವ ಇಡಿ, ನಿರ್ಮಾಪಕರಿಗೆ ಹೆಚ್ಚಿಗೆ ಗೌರವ ಇಡಿ ಅಂತ ನಾನು ಕೇಳ್ಕೊತೀನಿ. ನೀವು SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ